ಹಾಡು ಆಲ್ರೆಡಿ ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ. ಜನರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ನಾನು. ತುಂಬ ಪ್ರೀತಿಯಿಂದ ಮಾಡಿರುವಂಥ ಒಂದು ಸಿನಿಮಾ ರಿಷಬ್ ಶೆಟ್ಟಿ ಫಿಲ್ಮ್ಸಲ್ಲಿ. ಸರ್ಕಾರಿ ಆದ ತಕ್ಷಣ ಭರತರಾಜು ಈ ಸಿನಿಮಾದ ಕಥೆಯನ್ನು ತೊಗೊಂಬಂದಿದ್ರು. ಕೋವಿಡ್ ಆಯಿತು, ಸೊ ಹೀಗೆ ಕಾರಣಾಂತರಗಳಿಂದ ಮುಂದೆ ಹೋಗ್ತಾ ಹೋಗ್ತಾ 2 ಲಾಕ್ಡೌನ್ಗಳಾದ ಮೇಲೆ ಈ ಸಿನಿಮಾನ ಶುರು ಮಾಡುವಂಥ ಸಿಚುವೇಶನ್ ಬಂತು. ಈಗ ಸಂಪೂರ್ಣವಾಗಿ ಪೋಸ್ಟ್ ಪ್ರೊಡಕ್ಷನ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ. ಸೊ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಬೇಕು, ಎಲ್ಲರ ಹಾರೈಕೆ ಬೇಕು. ಈ ಸಿನಿಮಾ ಹೆಚ್ಚೆಚ್ಚು ಜನರಿಗೆ ತಲುಪಬೇಕು. ಆಮೇಲೆ SK ಉಮೇಶ್ ಸರ್ ಬಂದಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂಚೂರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್. ಅವರು ಕೂಡ ಒಂದು ವಿಶೇಷ ಪಾತ್ರವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ. ನಿಮ್ಮದು ಡೆಬ್ಯೂ ಸರ್ ಈ ಫಿಲ್ಮು. ಸೊ ಹಾಗಾಗಿ ತುಂಬ ಕಲಾವಿದರುಗಳು ತುಂಬ ಅದ್ಭುತವಾಗಿ ಮಾಡಿರುವಂಥ ಒಂದು ಸಿನಿಮಾ. ನನಗೆ ಈ ಸಿನಿಮಾ ಯಾಕೆ ಇಷ್ಟ ಅಂತಂದರೆ, ಒಂದು ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳು ಬಂದಿರುತ್ತೆ. ಆದರೆ ಅವರ ಪರ್ಸ್ನಲ್ ಲೈಫ್ ಹೇಗಿರುತ್ತೆ, ಅವ್ರ ಇಮೋಷನ್ಸ್ ಏನು, ಯಾವುದೋ ಒನ್ ಸೈಡ್ ಮಾತ್ರ ನೋಡಿರ್ತೀವಿ ನಾವು. ಅವರ ಜೀವನದಲ್ಲಿ ಏನು ನಡೆಯುತ್ತೆ, ಅವರ ಬದುಕನ್ನು ಹೇಗೆ ಕಟ್ಕೊಂಡಿರ್ತಾರೆ, ಅವ್ರ ಸಂಸಾರ ಹೇಗಿರುತ್ತೆ. ಸೊ ಇವೆಲ್ಲದನ್ನ ಇಟ್ಕೊಂಡು ಒಂದು ಬೆಳಕು ಚೆಲ್ಲುವಂಥ ಒಂದು ಅದ್ಭುತವಾದಂಥ ಕತೆ. ಸೊ ಅಂಥ ಕಥೆನ ಅವ್ರು ತಂದಾಗ ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಈ ಪಾತ್ರಕ್ಕೆ ಪ್ರಮೋದ್ ಅವರು ತುಂಬ ಅದ್ಭುತವಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು. ಮತ್ತು ಭರತರಾಜು ಹೇಳಿದರು ಮುಂಚೆನೇ, ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ನಾನು ಪ್ರಮೋದ್ ಸರ್ ಜೊತೆಗೆ ಮಾಡ್ತೀನಿ ಅಂತ. ಬಟ್ ಅದನ್ನು ಸ್ವಲ್ಪ ನಾವು ಲಾಕ್ಡೌನಲ್ಲಿ ಓವರ್ಟೇಕ್ ಮಾಡಿ ನನ್ನ ಜೊತೆ ಮಾಡೋಂಗೆ ಆಗ್ಬಿಡ್ತು ಅವ್ರಿಗೆ. ಸೊ ಅಲ್ಟಿಮೇಟ್ಲಿ ಸೆಕೆಂಡ್ ಫಿಲ್ಮ್ ಮಾಡಿದ್ದಾರೆ ಭರತರಾಜ್ ಅವರು. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಸೊ ಅಷ್ಟೇ, ಪ್ರೊಡ್ಯೂಸರ್ಗೆ ಮಾತಾಡೋದೇನಿಲ್ಲ, ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ನಿರ್ದೇಶಕರಿಂದ ಶುರು ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಹಾಂ, ಹೌದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತರಾಜ್ ಅಂತ. ಇದೇ ಲಾಸ್ಟ್ ಟೈಮ್ ಹೀರೋ ಟ್ರೈಲರ್ ನಾವು ಇದೇ ಜಾಗದಲ್ಲಿ ರಿಲೀಸ್ ಮಾಡಿದ್ವಿ. ಅವತ್ತು ಇದೇ ಥರ ತುಂಬ ಟೆನ್ಷನ್ ಆಗಿತ್ತು. ನಾನು ಆ್ಯಕ್ಚುಲಿ 2 ಲೈನ್ ಮಾತಾಡಿಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟಿದ್ದೆ. ಇವತ್ತು ಸ್ವಲ್ಪ 4 ಲೈನ್ ಆದರೂ ಮಾತಾಡಿ ಟ್ರೈ ಮಾಡ್ತೀನಿ. ನನಗೆ ಇಷ್ಟು ಜನ ಒಂದ್ಸರಿ ನೋಡ್ಕೊಳ್ಳೋ ಸ್ವಲ್ಪ ಭಯ ಆಗುತ್ತೆ ನನಗೆ, ಅಷ್ಟೇ ಆಗಿಬಿಟ್ರೆ. ಸೊ ಲಾಫಿಂಗ್ ಬುದ್ಧ ನಾವು ಕಳೆದ ವರ್ಷ ಮಾರ್ಚಲ್ಲಿ ನಾವು ಶೂಟಿಂಗ್ ಶುರು ಮಾಡಿ 3 ಹಂತದ ಸ್ಕೆಡ್ಯೂಲಲ್ಲಿ ನಾವು ಜುಲೈ ಹಾಗೆ ಮುಗಿಸಿದ್ವಿ. ಲಾಸ್ಟ್ ಇಯರ್ ನಾವು ಒಂದು 44 ಡೇಸ್ ನಾವು ಶೂಟ್ ಮಾಡಿದ್ದೀವಿ. ಭದ್ರಾವತಿ, ಸಾಗರ ಮತ್ತು ಕಾರ್ಗಲ್, ಜೋಗದ ಹತ್ರ ಕಾರ್ಗಲ್ ಮತ್ತು ಬ್ಯಾಂಗ್ಳೂರಲ್ಲಿ ನಾವು ಒಂದು 3-4 ದಿನ ಶೂಟ್ ಮಾಡಿದ್ವಿ. ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಷ್ಣು ವಿಜಯ್ ಅಂತ, ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ಅವರು. ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ. ಈ ವರ್ಷವೇ ತುಂಬ ದೊಡ್ಡ ಹಿಟ್ ಆದಂಥ ಪ್ರೇಮಲು ಅನ್ನೋ ಒಂದು ಮ್ಯೂಸಿಕ್ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದಂಥ ವಿಷ್ಣು ವಿಜಯ್ ಅವರು. ಆ್ಯಂಡ್ ನನಗೆ ಸಿನಿಮಾಟೋಗ್ರಫರ್ ಆಗಿ ಚಂದ್ರಶೇಖರ್ ಅವರು, ನಾನು ಚಂದ್ರಣ್ಣ ಅಂತ ಕರಿತೀನಿ. ಅವರು ಆ್ಯಕ್ಚುಲಿ ಅವರು ಹೀರೋ ಯಾವುದು ಸರ್ಕಾರಿ ಮಾಡ್ಬೇಕಾದ್ರೆ ನಾನು ಅಸೋಸಿಯೇಟ್ ಆಗಿದ್ದರೆ, ಅವರು ಆ ಸಿನಿಮಾಗೆ ವೆಂಕಟೇಶ್ ಅಂಗುರಾಜ್ ಅವರು DOP, ಅವ್ರಿಗೆ ಅಸೋಸಿಯೇಟ್ ಆಗಿದ್ದರು. ಆ್ಯಂಡ್ ನಾವಿಬ್ಬರು ಸೇರಿಬಿಟ್ಟು ಒಂದು ಸಿನಿಮಾ ಮಾಡೋವಾಗಿದೆ. ಆ್ಯಂಡ್ ಅವರು ಈ ಸಿನಿಮಾಗೆ ಒಂದು ದೊಡ್ಡ ವಿಜುವಲ್ ಲ್ಯಾಂಗ್ವೇಜ್ ಅಂತ ತಂದುಕೊಟ್ಟಿದ್ದಾರೆ. ಆ್ಯಂಡ್ ಅವ್ರ ಪಾತ್ರ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ಆ್ಯಂಡ್ ಇದು ತುಂಬ ನಾನು ಇನ್ನು ನೆಕ್ಸ್ಟ್ ಪ್ರಮೋದ್ ಸರ್. ಹಾಂ, ಹೌದು ಸರ್, ಹೌದು. ಇಲ್ಲ, ಪರ್ಸ್ನಲ್ ವಿಚಾರವಾಗಿ ಇರುತ್ತೆ, ಬಟ್ ಅದು ತುಂಬ ಫ್ಯಾಮಿಲಿ ಮೇಲೆ ಹೋಗಲ್ಲ. ಇದರಲ್ಲಿ ಹ್ಯೂಮರ್ ಇದೆ, ಕಾಮಿಡಿ ಅಂತಂದರೆ ಒಂದು ಲೈಟ್ ಆಗಿರುವಂಥ ಹ್ಯೂಮರ್ ಇದೆ, ಒಂದು ಡ್ರಾಮಾ. ಈಗ ಇವರು ಪ್ರಮೋದ್ ಅವರು ಪ್ಲೇ ಮಾಡ್ತಿರೋದು ಗೋವರ್ಧನ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್. ಅವನು ಲೈಫಲ್ಲಿ ಆ್ಯಕ್ಚುಲಿ ಈ ಸಾಂಗ್ ನೀವು ನೋಡಿದ್ದು ತುಂಬ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸಲ್ಲಿ ಬರುತ್ತೆ ಈ ಸಿನಿಮಾದಲ್ಲಿ. ಒಂದು ಸಿನಿಮಾಗೆ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತೀವಲ್ಲ, ಈ ಸಾಂಗಿಂದ ಇಡೀ ಕಥೆದು ಒಂದು ಚೇಂಜ್ ಆಗುವಂಥ ಜಾಗ ಇದು. ಸಾಂಗ್ ಈಗ ಮುಖ್ಯವಾಗಿ ಒಂದು 3 ಜನದ ಲೈಫಲ್ಲಿ ಒಂದು ದೊಡ್ಡ ತಿರುವು ಪಡ್ಕೊಳುತ್ತೆ ಈ ಸಾಂಗ್ ಆದಮೇಲೆ. ಸೊ ಅವನ ಜರ್ನಿ ಇದಾದ್ಮೇಲಿಂದ ಅವ್ನು ಏನೇನಾಗುತ್ತೆ ಅನ್ನೋದನ್ನು ತೋರಿಸ್ಕೊಂಡು ಹೋಗಿದ್ದೀವಿ. ತುಂಬ ಹ್ಯೂಮರಸ್ ಆಗಿರುತ್ತೆ ಸರ್. ಹಾಂ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ನಾನು ಜೋಗಿ ಸರ್ದು ಒಂದು ಬುಕ್ ಇತ್ತು, ಎಲ್ಲನೂ ಮಾಡೋದು ಹೊಟ್ಟೆಗಾಗಿ ಅಂತ. ಅವ್ರದ್ದೊಂದು ಪ್ರಬಂಧಗಳದೊಂದು ಬುಕ್. ಅವರು ಚಿಕಿತ್ಸಾ ಕೇಂದ್ರ, ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ತೂಕ ಇಳಿಸ್ಕೊಳಕ್ಕೆ ಹೋದಾಗ ಅಲ್ಲಿ ಅವ್ರಿಗಾಗಿದ್ದಂಥ ಒಂದು ಅನುಭವಗಳನ್ನ ತುಂಬ ಹ್ಯೂಮರಸ್ ಆಗಿತ್ತು. ನಾನು ಅದನ್ನು ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಅಂದ್ಕೊಂಡಿದ್ದು. ಅದ್ರ ಒಂದು ಲೊಕೇಶನಲ್ಲಿ
ಒಬ್ಬ ದಡುತಿ ವ್ಯಕ್ತಿ ಹೋಗಿ ಅವ್ನು ತೂಕ ಇಳಿಸ್ಕೊಳಕ್ ಹೋದಾಗ ಅಲ್ಲಿ ಆಗುವಂಥ ಒಂದು ಅವನಿಗೆ ಆಗುವಂಥ ಪೇಚುಗಳನ್ನೆಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ಅದಕ್ಕೆ ಪ್ರಮೋದ್ ಅದು ಪ್ರಮೋದ್ ಅವರು ಅದನ್ನ ಮಾಡಕ್ಕೆ ಹೋದಾಗ ಅದರಲ್ಲಿ ಅವರು ಸ್ವಗತವಾಗಿ ಬರ್ದಿತ್ತಲ್ಲ, ಅವ್ರದ್ದು ಅನುಭವ ಕಥನ ಥರ ಇತ್ತು, ನಾನು ಹೋಗಿದ್ದು ಅಂತ. ಸೊ ಇದು ಕ್ಯಾರೆಕ್ಟರ್ ನಾವು ಯಾರಾದರೂ ಒಂದು ಬೇರೆ ಆಗಿದ್ರೆ ಚೆನ್ನಾಗಿರುತ್ತೆ, ಇವನು ಏನಾಗಿರ್ಬೋದು ಬಂದಿರೋ ವ್ಯಕ್ತಿ ಅಂತ. ಅಂದರೆ ಒಂದು ನಾನು ಸಿನಿಮಾ ಬರೀಬೇಕಾದ್ರೆ ಯೂಶಲಿ ಮೇನ್ ಪ್ರೊಟಾಗನಿಸ್ಟ್ದು ಪ್ರೊಫೆಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರೊಫೆಷನ್ನಿಂದನೇ ಅವರು ಕೆಲವೊಂದು ನಮಗೆ ಕಥೆಗಳದ್ದು ಚೇಂಜಸ್ ಆಗೋಂಥ ಸುಮಾರು ಇದ್ದಿರ್ತವೆ. ಸೊ ಇವನು ಏನಾಗಿರ್ಬೋದು, ಒಂದು PT ಮಾಸ್ಟರ್ ಆಗಿದ್ರೆ ಹೆಂಗೆ, ಅಥವಾ ಇನ್ನೊಂದು ಕಿರಾಣಿ ಅಂಗಡಿಯಲ್ಲಿ ಇದ್ರೆ ಹೆಂಗೆ, ಆ ಥರದ್ದೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ಅದು ಹಿಮಾಚಲ್ ಪ್ರದೇಶಲ್ಲಿ ನಡೆದಿರುವಂಥ ಒಂದು ಘಟನೆ. ಅದು ಒಬ್ಬ ಅಲ್ಲಿರೋ ಒಬ್ಬರು SP ಬಂದು ಪೊಲೀಸ್ಗಳದ್ದೆಲ್ಲ ಕರೆದ್ಬಿಟ್ಟು ಅವ್ರು ವೇಟ್ ಚೆಕಿಂಗ್ ಮಾಡಿ ಆಗಿರುವಂಥ ಒಂದು ಘಟನೆ. ಅದು ಲೈವಲ್ಲಿ ನ್ಯೂಸಲ್ಲೆಲ್ಲ ಬಂದಿತ್ತು, ಮೀಡಿಯಾಲೆಲ್ಲ ತುಂಬ ಕವರೇಜ್ ಆಗಿತ್ತು. ನಾನು ಅದ್ರ ಕಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೆ. ಅದನ್ನ ನೋಡ್ಬೇಕಾದ್ರೆ ಕಮೆಂಟ್ಸಲ್ಲೆಲ್ಲ ತುಂಬ ಕೆಟ್ಟದಾಗ ಹಾಕಿರು, ಇವರು ಪೊಲೀಸರೆಲ್ಲ ಇವ್ರು ಹಿಂಗೆ ಆಗಬೇಕು, ಹಂಗಾಗಬೇಕು, ಹಿಂಗಿರಬೇಕು, ಅದಿರಬೇಕು. ಅದು ನನಗೆ ನೋಡ್ತಾ ಇರ್ಬೇಕಾದ್ರೆ ತುಂಬ ಒಂಥರ, ಅಂದರೆ ಆ ವ್ಯಕ್ತಿ ತುಂಬ ಅಳ್ತಾ ಇದ್ದ. ಅಲ್ಲಿನೂ ಒಬ್ಬ ಕಾನ್ಸ್ಟೇಬಲ್ ಅವ್ರ SP ತುಂಬ ಬೈದ್ಬಿಟ್ಟು, ಏನ್ರಿ ನೀವು ನೋಡ್ಕೊಳಕ್ಕಾಗಲ್ವಾ ನಿಮಗೆ ಇದೆ ಹಾಗೆ ಹೀಗೆ ಅಂತ. ಅವ್ನು ತುಂಬ ಕಣ್ಣಲ್ಲೆಲ್ಲ ನೀರು ಹಾಕ್ಬಿಟ್ಟು ತುಂಬ ಎಮೋಷನಲ್ ಆಗಿಬಿಟ್ಟಿದ್ರು ಆ ಕಾನ್ಸ್ಟೇಬಲ್. ಅದರಲ್ಲಿ ನಾನು ಅಂದ್ಕೊಂಡೆ, ಇವನು ಇವತ್ತು ವಾಪಸ್ ಮನೆಗೆ ಹೋದರೆ ಅವ್ನ ಮನೇಲಿ ಪರಿಸ್ಥಿತಿ ಹೇಗಿರ್ಬೋದು, ಅಂದರೆ ಅವಾಗ ಅವ್ನ ಮನೇಲಿ ಯಾರು ಇರ್ತಾರೆ, ಏನಿರ್ಬೋದು, ಇವನು ಮುಂಚೆ ಹೇಗಿರ್ಬೋದು ಹಾಗಾದ್ರೆ ಸ್ಟೇಷನಲ್ಲಿ. ಸೊ ಈ ರೀತಿ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದೆ ಕಥೆನ. ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಈ ಸಿನಿಮಾ ಸಿಕ್ಕಿದ್ದು ಅವಾಗ. ಆ ಕತೆ ಅಲ್ಲಿಗೆ ಮುಗೀತು. ನೀವು ಸಿನಿಮಾ ನೋಡ್ಬೇಕದು. ಆಗಿಲ್ಲ ಹೌದು. ಆ್ಯಕ್ಚುಲಿ ಇವರಿಗೆ ಅಂದರೆ ನಾನು ಇವ್ರಿಗೆ ಕತೆ ನರೇಟ್ ಮಾಡೋಕೆ ಹೋದಾಗ ಇವ್ರಿಗೆ ತುಂಬ ಖುಷಿ ಆಯಿತು. ನಮ್ಮ ಇಷ್ಟೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿ ಒಂದು ಸಿನಿಮಾ ಮಾಡಿದಿರಲ್ರಿ, ಪರವಾಗಿಲ್ಲ. ಆ್ಯಕ್ಚುಲಿ ಎಸ್ಪೆಷಲಿ ಈ ಸಾಂಗ್ ತುಂಬ ಅವ್ರಿಗೆ ಇಷ್ಟ ಆಗಿದ್ದಂಥ ಸಿಚುವೇಶನ್ನು. ಆ್ಯಂಡ್ ಅವರು ತುಂಬ ಹೇಳಿದ್ರು ಆ್ಯಕ್ಚುಲಿ ನಮಗೆ ಈ ಥರ ಇರುತ್ತೆ ಈ ಥರ. ಬಟ್ ಅವ್ರು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಅವ್ರು ತುಂಬ ಏನೋ ಬೇರೆ ಎಲ್ಲ ಹೇಳಿದ್ರು ಸಿನಿಮಾ ಮಾಡೋಕ್ಕೆ. ಹೌದೌದು. ಮಾಡ್ಬೋದು. ಇದೊಂದು ಫಂಕ್ಷನ್ ಅಲ್ಲ ಸರ್, ಅದೊಂದು ಆತ್ಮೀಯ ಮಿಲನ ಕಾರ್ಯಕ್ರಮ ಅಂತ, ಪೊಲೀಸರು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಆಗುತ್ತೆ ಅಲ್ಲಿ. ಊರ್ ವೈಸು ನನಗೆ ಮಾಲ್ಗುಡಿ ಡೇಸ್ ತುಂಬ ಇನ್ಸ್ಪೈರ್, ನನ್ಗೆ ತುಂಬ ಇಷ್ಟ ಆಗುವಂಥ ಇದದ್ದು. ಹೆಂಗೆ ಶಂಕರ್ ನಾಗ್ ಅವರು ಒಂದು ಮಾಲ್ಗುಡಿ ಅಂತ ಒಂದು ಊರನ್ನ ಕ್ರಿಯೇಟ್ ಮಾಡಿದ್ರು. ಆ್ಯಕ್ಚುಲಿ ಈ ಫಿಲ್ಮ್ದು ಒಂದು ವೈಬ್ ನಿಮ್ಗೆ ಅದೇ ಥರ ಅನ್ಸುತ್ತೆ. ನಾನು ಇದಕ್ಕೆ ನೀರೂರು ಅಂತ ಒಂದು ಫಿಕ್ಷನಲ್ ಟೌನ್ ಫಿಕ್ಸ್ ಮಾಡಿದ್ದೀನಿ. ನಿಮಗೆ ಆಲ್ಮೋಸ್ಟ್ ನಾನು ಸ್ವಲ್ಪ ಒಂದು ಫ್ಲೇವರ್ನ ಅದೇ ರೀತಿ ತರಕ್ಕೆ, ಇಲ್ಲಿ ಕ್ಯಾರೆಕ್ಟರ್ಗಳು, ಪಾತ್ರಗಳು ಬಿಹೇವ್ ಮಾಡೋದಾಗ್ಲಿ, ಅವ್ರ ನಡುವೆ ಇರೋ ಆ ಕಥೆಯಲ್ಲಿ ಏನು ನಡೆಯುತ್ತೆ ಅದೆಲ್ಲ ನಿಮಗೆ ಸ್ವಲ್ಪ ಆ ವೈಬ್ ಸಿಗುತ್ತೆ ನಿಮಗೆ. ಮಾಲ್ಗುಡಿ ಡೇಸ್ದು ಒಂದು ಹ್ಯೂಮರ್ ಇತ್ತಲ್ಲ, ಅದ್ರದ್ದೊಂದು ಟ್ರೀಟ್ಮೆಂಟ್ ಇತ್ತಲ್ಲ, ಸ್ವಲ್ಪ ನಾನು ಅದನ್ನ ತರಕ್ಕೆ ಟ್ರೈ ಮಾಡಿದ್ದೆ. ನನಗೆ ತುಂಬ ಫೇವ್ರೇಟ್ ಅವರು ಮಾಲ್ಗುಡಿ ಡೇಸ್ ಆಗಲಿ, ಆಮೇಲೆ RK ನಾರಾಯಣ್ ಅವರಾಗಲಿ, ಮತ್ತು ತೇಜಸ್ವಿ ಅವರು. ನನಗೆ ಆ ತೇಜಸ್ವಿ ಅವರ ಬರಹಗಳಲ್ಲಿರುವಂಥ ಫ್ಲೇವರ್ನ ನಾನು ಸ್ಕ್ರೀನ್ ಮೇಲೆ ತರಕ್ಕೆ ಟ್ರೈ ಮಾಡಿದ್ದೀನಿ. ಲಾಫಿಂಗ್ ಬುದ್ಧ, ಆ್ಯಕ್ಚುಲಿ ಲಾಫಿಂಗ್ ಬುದ್ಧಾಯಿ ಅಂತೇಳಿ ಒಬ್ಬ ವ್ಯಕ್ತಿ ಚೈನಾದಲ್ಲಿ ಇದ್ದಂಥ ಒಬ್ಬರು. ಆ ವ್ಯಕ್ತಿ ಆ್ಯಕ್ಚುಲಿ ಬುದ್ಧಗೆ ಅವ್ರಿಗೇನು ಸಂಬಂಧ ಇಲ್ಲ. ಅವನೇನಂದರೆ ಅವ್ನು ಎಲ್ಲಿ ಹೋಗ್ತಾನೆ ಅವ್ನು ಖುಷಿ ಇರುತ್ತೆ. ಅವನು ಓದಲ್ಲೆಲ್ಲ ಖುಷಿನ ಸಂತೋಷನ ತೊಗೊಂಡೋಗುತ್ತೆ. ಅವನ ಜೊತೆಗೆ ಯಾವಾಗಲೂ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗ್ ತುಂಬ ಒಂದು ತಿಂಡಿಗಳು ಇಟ್ಕೊಂಡಿರ್ತಾನೆ. ಅದನ್ನೆಲ್ಲ ಹೋಗೋರಿಗೆಲ್ಲ ಮಕ್ಕಳಿಗೆಲ್ಲ ಕೊಡೋದು, ಇದು ಮಾಡೋದು, ಅವ್ನು ಚೆನ್ನಾಗಿ ತಿನ್ನೋದು. ಆ್ಯಂಡ್ ತುಂಬ ಹ್ಯಾಪಿಯಾಗಿರುತ್ತೆ. ಏನಾದ್ರೂ ಅವ್ನು ಹ್ಯಾಪಿಯಾಗಿರ್ತಾನೆ, ಇನ್ನೊಬ್ರಿಗೆ ತಿನ್ನಿಸ್ತಾನೆ, ಅವ್ನು ತಿಂತಾನೆ, ಖುಷಿಯಾಗಿರ್ತಾನೆ, ನಗ್ತಾ ಇರ್ತಾನೆ. ಈ ಕ್ಯಾರೆಕ್ಟರ್ ಸ್ವಲ್ಪ ಅದೇ ರೀತಿಯಾಗಿರುತ್ತೆ ಬಿಗಿನಿಂಗಲ್ಲಿ. ಆ್ಯಂಡ್ ಅದು ಸಿನಿಮಾಗೂ ಒಂದು ಲಾಫಿಂಗ್ ಬುದ್ಧ ಅಂದರೆ, ಈಗ ಇನ್ನೊಂದು ಅರ್ಥದಲ್ಲಿ ಲಾಫಿಂಗ್ ಬುದ್ಧ ಇನ್ನೊಂದು ನಂಬಿಕೆ ಏನಂದರೆ, ಎಲ್ಲಿಟ್ಟರೆ ಅಲ್ಲಿ ಖುಷಿ ಇರುತ್ತೆ, ಮನೇಲಿ ಇಟ್ಕೊಂಡ್ರೆ ನೆಮ್ಮದಿ ಆಗಿರುತ್ತೆ, ಲಕ್ಕು ಒಂದು ಹ್ಯಾಪಿನೆಸ್, ಒಂದು ನೆಮ್ಮದಿ, ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಅಂತ. ಈ ಸಿನಿಮಾ ನೋಡಿದ ಮೇಲೆ ಎಲ್ಲರಿಗೂ ಅದೇ ಅನುಭವ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ದೇ ಫೀಲ್ ರಿಲ್ಯಾಕ್ಸ್ಡ್, ಒಂದು ಖುಷಿಯಾಗಿ ಮನಸ್ಸಿಗೆ ಒಂದು ಇದಾಗಲಿ ಅನ್ನೋ ಫೀಲಲ್ಲಿ ಬರುತ್ತೆ. ಅದು ನಾವು ತುಂಬ ಇಷ್ಟು ದಿನದಿಂದ ನಾವು ಹೈಡ್ ಮಾಡ್ತೀವಿ.
ಅಲ್ಲ ಸರ್ ಅಲ್ಲಿ ಮುಗಿಸ್ಕೊಂಡೇ ಬಂದಿದ್ದೀವಿ. ಹೌದು. ಸುಮ್ಮನೆ ಹಾಯ್ ಹೇಳ್ಬಿಡ್ತಾರೆ ಅಷ್ಟೇ. ತುಂಬಾ ಹೈಡ್ ಮಾಡಿದ್ವಿ ನಾವು. ಆಕ್ಚುಲಿ ರಿವೀಲ್ ಮಾಡಕ್ಕೆ ಹೋಗ್ಲಿಲ್ಲ ನಾವು ಇಲ್ಲಿವರೆಗೂ. ನನ್ನ ಉದ್ದೇಶ ಏನಿತ್ತಂದ್ರೆ ಡೈರೆಕ್ಟ್ ಸಿನಿಮಾ ಥಿಯೇಟ್ರಲ್ಲೇ ಬಂದು ಜನ ನೋಡ್ಲಿ, ಅವಾಗ ಅದ್ರ ಒಂದು ಕಿಕ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ಭಾಳ ಅದನ್ನ ರಿಷಬ್ ಜಿಲ್ಲ ಮಾಡೋಣ ಅಂತಂದು. ನೀವು ಥಿಯೇಟ್ರಲ್ಲೇ ಡೈರೆಕ್ಟ್ ಆಗಿ ನೋಡ್ಬಿಟ್ಟಿದ್ರೆ ಅದ್ರದ್ದು ಇನ್ನೊಂದು ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು. ಹೌದು ಹೌದು ಹೌದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಆಕ್ಚುಲಿ ನಿಮ್ಮನ್ನ ಅದು ತುಂಬಾ ಅದ್ರ ರಿವೀಲ್ ಮಾಡದೆ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಅದರದೊಂದು ಮಜಾ ಇದೆ ಆಕ್ಚುಲಿ. ಇದು ಒಂದು ಹೊಸ ರಿವೀಲ್, ಇದು ಹೊಸ ರಿವೀಲ್ ಇದು. ನಾವು ಆಕ್ಚುಲಿ ರಿಷಬ್ ಅವ್ರ ಬರ್ಡೇ ದಿನ ಮೊನ್ನೆ ಇವ್ರಿಗೆ ಲುಕ್ ಟೆಸ್ಟ್ ಮಾಡಿದ್ದೊಂದು ಫೋಟೋ ಬಿಟ್ಟಿದ್ವಿ, ಇವ್ರಿಗೊಂದು ಹಣೆಗೊಂದು ಈ ಆಟದಲ್ಲಿ ನಾನಿಲ್ಲ ಅಂತ. ಸೊ ಸಣ್ಣದಾಗ ಒಂದು ನನಗೆ ಭಾಳ ಇಷ್ಟ ಆಗಿತ್ತು ಕ್ಯಾರೆಕ್ಟರ್. ನನಗೆ ಭಾಳ ಇಷ್ಟ ಆಗಿತ್ತು ಆ್ಯಕ್ಚುಲಿ, ಸ್ಪೆಷಲಿ ದಿಗಂತ್ ಅವ್ರು ಪ್ಲೇ ಮಾಡಿರೋ ಕ್ಯಾರೆಕ್ಟ್ರು. ನಾನು ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಈ ಸೀನ್ ಹಿಂಗೆ ಮಾಡೋಣ, ಈ ಸೀನ್ ಹಿಂಗೆ ಮಾಡೋಣ, ನಾನು ಈ ಥರ ಇದು ಮಾಡಲ್ಲ ಅಂತ. ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ದರು, ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು. ಅಲ್ಲೊಂದು ಡೈಲಾಗು ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು. ಸೊ ತುಂಬ ನಗ್ತಿದ್ರು ಅವರು ಆ ದಿವಸ. ಸೊ ತುಂಬ ಇಷ್ಟ ಆಯ್ತು ನನಗೆ. ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬ ಇರೋದ್ರಿಂದ ನನಗೋಸ್ಕರ ಇವ್ರು ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗುತ್ತೆ. ಆಲ್ರೆಡಿ ತುಂಬ ಸರ್ಕಾರಿ ಆದ ತಕ್ಷಣವೇ ಮಾಡಬೇಕಾಗಿದ್ದಿತ್ತು ಸಿನಿಮಾ. ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರುಗಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಹೊಡ್ಕೊಂಡು ತಿರುಗ್ತಾ ಇದ್ರು. ಸೊ ಹಾಗಾಗಿ ಅದು ಒಂದು ಇದಿತ್ತು, ಅವ್ರಿಗೆ ಇದನ್ನು ಫಿನಿಶ್ ಮಾಡಲೇಬೇಕಾಗಿತ್ತು. ಹಾಗಾಗಿ ನಾನು ಹಿಂದೆ ಸರದೆ ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ್ ಅವ್ರು ಬಂದರು. ಅವ್ರು ಬಂದಮೇಲೆ ಆ ಪಾತ್ರ ಬೇರೆನೇ ಒಂದು ಲೆವೆಲ್ಗೆ ಹೋಗಿದೆ. ಖಂಡಿತವಾಗ್ಲೂ ನೀವೆಲ್ಲರೂ ದಿಗಂತ್ ಪಾತ್ರನ ತುಂಬ ಇಷ್ಟಪಡ್ತೀರ. ಪಾಪ ಆವಾಗ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ರು, ಅದೇ ಕಾಲೇಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದ್ದಾರೆ ಅವರು. ಸೊ ತುಂಬ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು. ನನಗೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟಲ್ಲಿರುವಂತಹ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡಬೇಕಂತ ಭಾಳ ಆಸೆ ನನಗೆ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸ್ಬೇಕಂತ ಆಸೆ ಇರೋದು. ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು, ಸ್ಟೇಷನಲ್ಲಿ ಏನು ನಡೆಯುತ್ತೆ, ಇವು ಗೋವರ್ಧನ್ ಅನ್ನುವಂಥ ಪಾತ್ರದ ಸುತ್ತ ಏನೇನಾಗುತ್ತೆ ಅದೆಲ್ಲವೂ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಪೊಲೀಸರ ಬಗ್ಗೆ ಜನರಿಗೆ ಹೊರಗಡೆಗೆ ತುಂಬ ನೆಗೆಟಿವ್ ಇರುತ್ತೆ. ನಾನು ಅದನ್ನು ಭರತ್ ಅವ್ರು ಆವಾಗಲೇ ಹೇಳಿದಾಗೆ ಸತ್ಯಮೇವ ಜಯತೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದ್ರ ರಿಸರ್ಚ್ ಮತ್ತು ಚರ್ಚೆಯಲ್ಲಿದ್ವಿ ನಾವು. ಅವಾಗ ಒಂದಷ್ಟು ವೀಡಿಯೋಸ್ಗಳು ಬರ್ತಾಯಿತ್ತು, ನೋಡ್ತಾ ಇದ್ವಿ. ನೋಡಿದಾಗ ಒಬ್ಬರು ಸುಪೀರಿಯರ್ ಒಬ್ಬರು ಆಫೀಸರ್ ಒಬ್ಬರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅವರು ಪೊಲೀಸಿಂಗ್ ಆಗಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬ ಕಳ್ಳರು, ಸುಳ್ಳರು, ಮತ್ತೊಂದು ಕೊಲೆಗಾರರು, ಈ ಥರದಂತಹ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಅವರು ಎವ್ರಿ ಡೇ ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ನಿಮಗೆ ನೀವು ಯಾರೋ ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ಒಳ್ಳೆಯ ವಿಚಾರಗಳನ್ನ ಮಾತಾಡ್ತೀವಿ, ಕೆಟ್ಟವ್ರ ಸಹವಾಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳನ್ನ ಮಾತಾಡ್ತೀವಿ. ಬಿಹೇವಿಯರ್ ಚೇಂಜ್ ಆಗುತ್ತೆ, ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ಗಳಾಗುತ್ತೆ. ಈ ಥರ ಮನುಷ್ಯರಿಗೆ ಮಾಮೂಲಾಗಿ ನಡೆಯುವಂಥ ವಿಚಾರನೆ. ಅಷ್ಟು ಜನರನ್ನ ಅವರು ಇಂಟ್ರ್ಯಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಅದೊಂದು ನೆಗೆಟಿವ್ ವೈಬ್ ಇರುತ್ತೆ. ಸೊ ಹಾಗಾಗಿ ಅವರು ಹಾರ್ಶ್ ಆಗ್ಲೂಬಹುದು ಸಮ್ಟೈಮ್ಸ್. ಆಮೇಲೆ ಅವ್ರಿಗೆ ರೆಸ್ಟ್ ಇರಲ್ಲ, ಅಂದರೆ ರಜೆಗಳು ಹೇಳೋಕ್ಕಾಗಲ್ಲ, ಮನೆ ಬಿಟ್ಟು ಎಲ್ಲಿಂದ ಎಲ್ಲಿಗೂ ಹೋಗಬೇಕು ಇನ್ವೆಸ್ಟಿಗೇಟ್ ಮಾಡಿಕೊಂಡು. ಈ ಥರದ್ದೆಲ್ಲ ಸುಮಾರಷ್ಟು ಜನ, ನನಗೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ಸ್ನೇಹಿತರುಗಳಿರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ ಜನರಿಗೆ. ಇವತ್ತು ಜನ ನೋಡದೇ ಇರುವಂಥ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿನ ಒಂದು ಮುಖವನ್ನು ಎಕ್ಸ್ಪ್ಲೋರ್ ಮಾಡೋದು ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಡಿಯನ್ಸ್ಗೆ ಅನ್ನುವಂಥ ಥಾಟಲ್ಲಿ ಸಿನಿಮಾ ಮಾಡಿದ್ವಿ. ಸೊ ನಾನು ಪಟ್ಟನೇ ತೊಗೊಂಡಿಲ್ಲ ಮೇಡಮ್. ಪ್ರಮೋದನ್ ಆಕ್ಚುಲಿ ಭರತರಾಜ್ ಅವರೇ ಆಯ್ಕೆ ಮಾಡಿದ್ರು. ಅವನು ಎಂತ ಪ್ರೊಡ್ಯೂಸರ್ ಅಂದ್ರೆ ಡೈರೆಕ್ಟರ್ ಏನ್ ಹೇಳ್ತಾರೆ ಅದಕ್ಕೂ ಅಂತಾನು. ಸೊ ಈ ಒಂದು ವಿಷಯ ರಕ್ಷಿತ್ತು, ಅದೊಂದು ಟ್ಯಾಗ್ ಲೈನ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು. ಸೊ ನಮಸ್ಕಾರ ಎಲ್ಲರಿಗೂ. ಅಂಡ್ ಮೇಡಮ್, ನೀವು ಕೇಳಿದ ಪ್ರಶ್ನೆ ಫಸ್ಟ್ ನಾನು ರಿಷಬ್ಗೆ ಮತ್ತೆ ಭರತ್ಗೆ ಕೇಳಿದ ಪ್ರಶ್ನೆನೂ ಅದೇ. ಈ ಕತೆ ಇವರಿಬ್ರು ಡಿಸ್ಕಸ್ ಮಾಡ್ಕೊಂಡ್ರು, ಓಕೆ ಆಗಿತ್ತು. ಸೊ ಇವರಿಬ್ರು ಬಂದ್ಬಿಟ್ಟು ನನ್ನನ್ನ ಒಂದಿನ ನಾನೆಲ್ಲೋ ಬೇರೆ ಆಚೆ ಇದ್ದೆ, ಶೆಟ್ರೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ. ಹೋದಾಗ
ಫಸ್ಟ್ ಹೇಳಿದ್ದೆ ಲಾಫಿಂಗ್ ಬುದ್ಧಾಗೆ ನೀವೇ ಹೀರೋ ರೆಡಿ ಆಗ್ಬಿಡಿ ಅಂತಂದ. ನಾನು ಹೇಳಿದೆ ಯಾವ ನಂಬಿಕೆ ಮೇಲೆ ನನ್ನನ್ನು ಹೀರೋ ಮಾಡ್ತಾ ಇದೆಯಾ ಮರಯ್ಯ ಅಂತ. ಅದಕ್ಕೊಂದು ಕುಂದಾಪುರ ಕನ್ನಡದ ಒಂದು ಬೈಗುಳ ಸೇರಿಸ್ಬಿಟ್ಟು ಹೇಳ್ದ, ನಿನಗೆಲ್ಲ ದುಡ್ಡು ಆಗ್ತಿರೋದು ನನ್ನ ಕತೆಗೆ ಅಂತ. ಸೊ ನಿನ್ ಮೇಲೆಲ್ಲ ದುಡ್ಡು ಆಗ್ತಿರೋದು ನನ್ನ ಕತೆ ಮೇಲೆ ಅಂತಂದ. ಸೊ ಅದೇ ಅದಾದ್ಮೇಲೆ ಭರತ್ರು ಇನ್ನೊಂದು ಟಾಸ್ಕ್ ಕೊಟ್ರು, ಇನ್ನೊಂಚೂರು ವೆಯ್ಟ್ ಗೈನ್ ಮಾಡೋಣ ಅಂತ. ಬಟ್ ಅದಾದ್ಮೇಲೆ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳ್ಳಗಾಗೋದೆ. ಸೊ ಸಖತ್ ಸಣ್ಣ ಆಗ್ಬಿಟ್ಟೆ ನಾನು, ಹೊರಗಡೆ ಊಟ ಇಲ್ಲ. ಹೌದು, ಅಂದ್ರೆ ಹೆಲ್ತಿ ಫುಡ್ ಅಲ್ವಾ ಅದು, ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ದಪ್ಪ ಇದ್ದೆ. ಲಾಕ್ಡೌನ್ ಅಲ್ಲಿ ಸಣ್ಣ ಅದೇ. ಅದಾದ್ಮೇಲೆ ಇವನು ಹೇಳ್ದ, ಬೇಡ ಅನ್ಸುತ್ತೆ ನೀನ್ ದಪ್ಪ ಆಗೋದು, ಪ್ರಾಸ್ಥೆಟಿಕ್ಸ್ ಯೂಸ್ ಮಾಡೋಣ ಅಂತ. ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ. ಎಷ್ಟೇ ಪ್ರಾಸ್ಥೆಟಿಕ್ ಯೂಸ್ ಮಾಡಿದ್ರು ನಮ್ಗೆ ಮುಖದ ಮೇಲೆ ಅದನ್ನೆಲ್ಲ ಹಾಕಿದಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಔಟ್ ಹೊಡೆದ್ಬಿಡುತ್ತೆ. ಅಂಡ್ ಸುಮಾರಷ್ಟು ಅಪ್ಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸು ಇತ್ತು ಇದರಲ್ಲಿ. ಸೊ ಹಂಗಾಗಿ ಅದನ್ನೆಲ್ಲ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ದಪ್ಪ ಆಗ್ತೀನಿ ಅಂತ ಟಾಸ್ಕ್ ತಗೊಂಡು ಒಂದು 30 kg ದಪ್ಪ ಆಗಿ ಆ 30 kg ಈಗ ಇಳಿಸ್ಕೊಂಡಿದ್ದೀನಿ. ಇಳಿಸೋದು ಸೊ ಹಿಂಗೆ ಮೇಡಮ್, ಥ್ಯಾಂಕ್ ಯು. ನನ್ನ ಪರ್ಸೆಪ್ಷನ್ ತುಂಬಾ ಮುಂಚೆನೆ ಚೇಂಜ್ ಆಗಿತ್ತು. ಅಂದ್ರೆ ನಾನು ಸ್ಕೂಲ್ ಡೇಸ್ ಅಲ್ಲಿ ಒಂದ್ಸರಿ ಗಲಾಟೆ ಮಾಡ್ಕೊಂಡು ಪೊಲೀಸರು ಹೊಡೆದಾಗ ಅವ್ರನ್ನ ವಿಲನ್ಗಳ ತರ ಟ್ರೀಟ್ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ರೀಸೆಂಟ್ಲಿನೂ ಅಲ್ಲ, ನನಗೆ ಸುಮಾರು ಜನ ಪೊಲೀಸ್ ಅವ್ರ ಫ್ರೆಂಡ್ಸ್ ಆದ್ರು. ಡಿಗ್ರಿ ಆದ ನಂತರ ನನ್ನ ಫ್ರೆಂಡ್ಸ್ ಸುಮಾರು ಜನ ಬೇರೆ ಬೇರೆ ಊರುಗಳಲ್ಲಿ ಪೊಲೀಸ್ ಆದ್ರು. ಸೊ ಅವ್ರಗಳ ಜೊತೆ ಮಾತಾಡ್ತಾ ಕೇಳ್ತಾ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ತುಂಬಾ ಸಿಂಪತಿ ಬರುತ್ತೆ. ಆಕ್ಚುಲಿ ರಿಷಬ್ ಹೇಳ್ದಂಗೆ ದಿನ ಬೆಳಗ್ಗೆ ಆದ್ರೆ ನೀವು ಆಸ್ ಎ ಪ್ರೆಸ್ ಅವರು ನೀವು ಸುಮಾರು ಜನನ ಇಂಟರ್ವ್ಯೂ ಮಾಡ್ತಿರ್ತೀರ. ಸೊ ನಿಮ್ ತಲೆಯಲ್ಲಿ ಕ್ವಶನ್ಸ್ ಹುಡ್ತಾನೆ ಇರುತ್ತೆ. ಸೊ ಪೊಲೀಸ್ ಅವರು ದಿನ ಬೆಳಗಾದ್ರೆ ಒಬ್ಬ ಕೊಲೆಗಾರನ್ ಮೀಟ್ ಮಾಡ್ತಾರೆ, ಒಬ್ಬ ಕಳ್ಳನ್ ಮೀಟ್ ಮಾಡ್ತಾರೆ. ಅವ್ರ ನೆಗೆಟಿವ್ ಥಾಟ್ಸ್, ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ, ಅವ್ರ ಮೇಲೆ ಇರೋ ಪ್ರೆಷರ್, ಅವ್ರ ಮೆಂಟಲ್ ಪ್ರೆಷರ್, ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಅವತ್ತೇ ಅವ್ರ ಬಗ್ಗೆ ತಿಳ್ಕೊತಾ ಹೋದೆ. ಬಟ್ ಈ ಸಿನಿಮಾ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಅವ್ರ ಫ್ಯಾಮಿಲಿ ಹೆಂಗೆ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಅವ್ರ ಫ್ಯಾಮಿಲಿ ಹೇಗೆ ಅದನ್ನ ಸಪೋರ್ಟ್ ಮಾಡ್ತಾರೆ. ಈ ಯೂಶಲಿ ನಮಗೂ ಹೇಳ್ತಾರೆ ಸಿನಿಮಾದವ್ರು, ನೀವು ಮನೆಯಲ್ಲೇ ಇರಲ್ಲ, ನೀವು ಊರೂರು ಸುತ್ತಾ ಇರ್ತಾರೆ ಶೂಟಿಂಗ್ಗೆ ಅಂತ. ಬಟ್ ಅವ್ರ ಕಥೆಗಳು ಕೇಳಿದ್ರೆ ನಮ್ಗಿಂತನೂ ವಿಭಿನ್ನವಾಗಿದೆ. ಅಷ್ಟು ನೆಗೆಟಿವಿಟಿನ ತಗೊಂಡು ಮನೆಗೆ ವಾಪಸ್ ಬರ್ತಾ ಪಾಸಿಟಿವ್ ಆಗಿ ಬರ್ಬೇಕಲ್ಲ, ಆ ವೈಬ್ನೆಲ್ಲ ಅಲ್ಲೇ ಸ್ಟೇಷನ್ ಬಾಗ್ಲ ಹತ್ರ ಬಿಟ್ಟು ಮನೆಗೆ ಬರ್ತಾ ಅವ್ರು ಪಾಸಿಟಿವ್ ಆಗಿ ಬರಬೇಕು. ಸೊ ಆ ಚಾಲೆಂಜ್ ಇದೆಯಲ್ಲ, ಅದು ತುಂಬಾ ನನ್ಗೆ ಅವ್ರ ಬಗ್ಗೆ ಸಿಂಪತಿ ಆಗುತ್ತೆ. ಅಂಡ್ ಆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು. ಆ ಸಿಂಪತಿ ಯಾಕೆ ಬರುತ್ತೆ ಅಂದ್ರೆ, ನೀವು ಸ್ಟೇಷನ್ ಅಲ್ಲಿ ಎಷ್ಟೇ ಹಾರ್ಶ್ ಆಗಿದ್ರು ಮನೆಗೆ ಬಂದು ಅಷ್ಟು ಸಾಫ್ಟ್ ಆಗಿ ವೈಫ್ ಮತ್ತೆ ಮಕ್ಕಳ ಜೊತೆ ಇರ್ಲೇಬೇಕಾಗತ್ತೆ. ಸೊ ಈ ತರದ ಟಾಸ್ಕ್ ಗಳೆಲ್ಲ ನೋಡಿದಾಗ ನನ್ಗೆ ಅವ್ರ ಬಗ್ಗೆ ನಿಜ ಕನಿಕರ ಬರುತ್ತೆ. ಅದರ ವಿರೋಧಿ ನಾನು. ಸಾಮಾನ್ಯವಾಗಿ ನನ್ನ ಮನಸ್ಥಿತಿ ಏನು ಅಂದರೆ, ಆ ಥರ ಹೊಟ್ಟೆಯವ್ರಿಗೆ ಒಂದು ಸ್ಕೇಲ್ ಬಂದಾಗ ಪ್ರಮೋಷನೇ ಕೊಡಬಾರ್ದು ಅಂತ. ಅಂದರೆ ವಿ ಶುಡ್ ಆಲ್ವೇಸ್ ನಮಗೆ ಆದಂಥ ಒಂದು ಮೇಡಮ್ ಹೇಳಿದ್ರು ಚೆಕ್ ಲಿಸ್ಟ್ ಅಂತ, ಅದು ಮೀರಬಾರ್ದು ಯಾವುದೇ ಒಂದು ಕಾರಣಾಂತರಕ್ಕೂ. ಅದು ಎಲ್ಲೋ ಒಂದು ಈ ಒಬೆಸಿಟಿಗಳು ಜಾಸ್ತಿ ಆಗಿಬಿಡುತ್ತೆ. ನಾವೇನು ಕಡ್ದು ಕಟ್ಟೆ ಹಾಕುವಂಥ ದೊಡ್ಡ ಕೆಲಸ ಏನು ಅಂಥದ್ದೇನು ನಮಗೇನು ಇರೋದಿಲ್ಲ. ಸ್ಟ್ರೆಸ್ ಇರ್ತದೆ, ಬಟ್ ಎಲ್ಲರಿಗಿಂತ ಜಾಸ್ತಿ ಕೆಲಸಗಳು ಮಾಡ್ತೀವಿ ನಾವು. ಅದ್ರ ಮಧ್ಯೆ ಏನಾಗುತ್ತೆ ಅಂದರೆ ಇದನ್ನು ಮರ್ತು ಬಿಡ್ತಾರೆ, ಯಾವುದನ್ನು ಅವರ ಫಿಸಿಕ್ನ. ಅಂದರೆ ಅದೇ ಬೇಕಾಗಿರೋದು ಸೊಸೈಟಿಗೆ. 6 ಗಂಟೆ ನಿಂತ್ಕೋಬೇಕು, ಆಮೇಲೆ ಸಾರ್ವಜನಿಕರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂಥ ಸಮಯದಲ್ಲಿ ಅತ್ಯಂತ ಶಕ್ತಿ ಬೇಕು. ಅದೇ ಪೂರ್ಣ ನಮ್ಮನ್ನೇ ಅದು ಹೊಟ್ಟೆ ತಿನ್ಕೊಬಿಟ್ರೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ, ಕೆಲಸನೇ ಮಾಡೋಕ್ಕಾಗೋದಿಲ್ಲ. ಅಲ್ಲೆಲ್ಲರೂ ಹೋಗ್ಬಿಟ್ಟು ನರಳಲ್ಲಿ ಕೂತ್ಕೊಬಿಡ್ತೀವಿ ನಾವು ಹೋಗ್ಬಿಟ್ಟು. ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ನನ್ನ ಲೆಕ್ಕ ಈಗಿದಾರಲ್ಲ ರಿಷಬ್ ಶೆಟ್ಟಿ ಸಾಹೇಬ್, ಹಾಗೆ ನನ್ನ ಲೆಕ್ಕದಲ್ಲಿದ್ದರೆ ಕೆಲಸ ಸುಲಲಿತ ಆಗ್ತದೆ. ಹಾಗೆ ಪೊಲೀಸಲ್ಲಿ ತುಂಬ ಈ ಥರ ಒಬೆಸಿಟಿ ಇದೆ ಭಾಳ. ಅದು ಪೊಲೀಸಲ್ಲಿ ಕಮ್ಮಿ ಆಗಬೇಕು. ಅವರು ಸ್ವಯಂ ಶಿಸ್ತನ್ನೇ ಏರ್ಕೋಬೇಕು ಜೀವನದಲ್ಲಿ. ಏರ್ಕೊಂಡಾಗ ಮಾತ್ರ ಸಾಧ್ಯ, ಅದು ಇಲ್ಲಾಂದರೆ ಸಾಧ್ಯನೇ ಆಗೋದಿಲ್ಲ ಯಾವ ಕಾರಣಕ್ಕೂ, ಪೊಲೀಸಲ್ಲಿ ಎಸ್ಪೆಷಲಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ತುಂಬ ಸೀರಿಯಸ್ ಆಗಿರುವಂಥ ಒಂದು ವಿಚಾರ. ಅದ್ರ ಬಗ್ಗೆನೂ ಕೂಡ ಸಿನಿಮಾದಲ್ಲಿ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಆತ್ಮೀಯ ಸಮ್ಮೇಳನ ಅಂತ ಏನು ಹಿಂದೆ ತೋರಿಸಿದ್ದಾರೆ, ನನ್ನ ಪ್ರಕಾರ ಹೆಚ್ಚೆಚ್ಚು ಪೊಲೀಸ್ ಸ್ಟೇಷನ್ಗಳಲ್ಲಿ ಇವೆಲ್ಲ ನಡಿಬೇಕು. ಆವಾಗ ಯಾಕಂದರೆ ಪೊಲೀಸರು ಕೂಡ ಮನುಷ್ಯರೇ. ಸೊ ನಾವೆಲ್ಲರೂ ಅದನ್ನು ಮನುಷ್ಯರಾಗಿ ಟ್ರೀಟ್ ಮಾಡಿಕೊಂಡು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ತೊಗೊಂಡು ಹೋಗೋ ಥರ ಆದಾಗ ಅವಾಗ ಅದೊಂದು
ಒಂದು ಜನರಿಗೂ ಮತ್ತು ಪೊಲೀಸ್ ಮಧ್ಯದಲ್ಲಿ ಒಂದು ಒಳ್ಳೆ ಕೋಆಪರೇಷನ್ ಇದ್ದಾಗ ಅದು ಇನ್ನೂ ಹೆಚ್ಚು ಒಳ್ಳೆ ಕೆಲಸಗಳಾಗುತ್ತೆ ಸಮಾಜದಲ್ಲಿ ಅಂತ ಅನ್ಕೊಳ್ತೀನಿ ನಾನು. ಮತ್ತು ಆ ಥರದ ಎಲ್ಲ ವಿಚಾರಗಳ ಬಗ್ಗೆ ತುಂಬ ಅದ್ಭುತವಾಗಿ ಅದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ದಿಗಂತ್ ಅವರು. ಎಲ್ರಿಗೂ ನಮಸ್ಕಾರ. ಇದು 2ನೇ ಪತ್ರಿಕಾಗೋಷ್ಠಿ ನಮ್ದು. ಇಲ್ಲ 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 ಇಲ್ಲ, ಈ ತಿಂಗಳಲ್ಲಿ ಬರೀ 2 ಸಿನಿಮಾ ರಿಲೀಸು. ಇರ್ಲಿ, ಹಾಗೂ ಆಗ್ಲಿ ಅಂತ ಆಶಿಸ್ತೀನಿ. ಇಲ್ಲ, ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಏನೇ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದರೆ ಅದು ಒಂದು ಸಸ್ಪೆನ್ಸ್ ಆಗಿರಲಿ, ಸರ್ಪ್ರೈಸ್ ಆಗಿರಲಿ ಅಂತಲೇ ಭರತ್ ಅವ್ರದ್ದು ಆಸೆ. ಬಟ್ ಇದು ಟೀಮ್ ಜೊತೆ ನಾನು ಮೀಟ್ ಮಾಡಿದಾಗ ರಿಷಬ್ ಅವರು ಅದೇ ಹೇಳಿದ್ರು, ದಿಗು ಇದು ನಾನು ಮಾಡಬೇಕಾಗಿತ್ತು, ನೀನು ಮಾಡ್ತೀಯ ಅಂತ ಕೇಳಿದ್ರು. ನಾನು ಇಮಿಡಿಯೇಟಾಗಿ ಮಾಡ್ತೀನಿ ಹಿಂದೆ. ಆಮೇಲೆ ಅದು ಕೇಳಿದೆ, ಈ ಬ್ಯುಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ 2 ಅದು ಇದು ಏನಾದರೂ ಬಿಟ್ಟಿದ್ರೆ ನಾನೇ ಮಾಡ್ತೀನಿ. ಇಲ್ಲ ಇಲ್ಲ, ಅದೆಲ್ಲ ಬಿಡಕ್ಕಾಗಲ್ಲ. ಸರಿ, ಓಕೆ ಅಂತ. ಇಲ್ಲ ಇಲ್ಲ, ಅದು ಅಷ್ಟೇ. ನಮ್ದು ರಿಷಬ್ದು ಮಾತುಕತೆ 2 ನಿಮಿಷ, ಎಷ್ಟು ಸರಿ, ಓಕೆ, ಶೇಕ್ ಹ್ಯಾಂಡ್. ಅಲ್ಲ, ಇಷ್ಟು ಹೇಳಿದ್ರು. ನಾವು ಶೂಟಿಂಗ್ ಟೈಮಲ್ಲಿ ಒಂದಿನ ನೈಟ್ ಮಾಡ್ತಾ ಇದ್ವಿ, 3 ಗಂಟೆ ಆಗ್ಬಿಟ್ಟಿದೆ. ನಾನು ರಿಷಬ್ ಶೆಟ್ಟಿ ಎಲ್ಲ ಕಂಡ್ರು, ನಂಗೆ ಇಷ್ಟೊತ್ತವರೆಗೂ ಶೂಟ್ ಮಾಡಿಸ್ಬೇಡ್ರು. ಅಲ್ಲಿ ಅದು ಏನಂದ್ರೆ, ರಿಷಬ್ ಅವ್ರು ಮಲಗ್ತಾನೆ ಇರಲಿಲ್ಲ. ಅವ್ರು ಹೇಳೋದು, ಅಣ್ಣ ಮಲಗ್ತಾನೆ ಇರಲಿಲ್ಲ ರಿಷಬ್ ಅವರು. ಹಂಗ ನಾನು ಅದೇ ನೋಡಿದೆ, ಅಯ್ಯೋ ಈಗ ನಂಗೂ ಹಂಗೆ ಕೆಲಸ ಮಾಡಿಸ್ತಾರೆ ಇವರು. ಬಟ್ ಎನಿವೆ, ನನಗೆ ಭರತ್ ಅವರು ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ಯಾಕೆ ನಾನು ಹೀರೋ ಸಿನಿಮಾ ನೋಡಿದ್ದೆ, ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು, ಅಂದ್ರೆ ಯಾವ ತರ ಸಿಚುವೇಶನ್ ಕಷ್ಟದಲ್ಲಿ ಅದು ಮಾಡಿದ್ರು ಅಂತ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು. ಸೊ ಹಾಗಾಗಿ ಇದು ನನಗೆ ತುಂಬಾನೇ ಸಂತೋಷ ಆಯ್ತು. ಅಂದ್ರೆ ಒಂದು ಉದ್ದೇಶ, ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ದು. ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಆಮೇಲೆ ಶೆಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗೆ ಚೆನ್ನಾಗಿ ತಿಂತಾ ಇದ್ರು, ಬಟ್ ಆದ್ರೂ ಒಂದ್ ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದು ಸೀನಲ್ಲಿ, ಯಾಕೆಂದ್ರೆ ಅದು ಕಾಣಿಸ್ತಾ ಇರ್ಲಿಲ್ಲ, ಅಷ್ಟು ಸಾಕಾಗ್ತಾ ಇರ್ಲಿಲ್ಲ ಅಲ್ಲ. ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂಡ್ ಆಲ್ ದ ಬೆಸ್ಟ್ ಪ್ರಮೋದ್, ಒಳ್ಳೇದಾಗ್ಲಿ. ಎಸ್, ಥ್ಯಾಂಕ್ ಯು. ಇಲ್ಲ, ಇನ್ನೊಂದು ನಂಗೆ ಇಲ್ಲ, ಅದೇ ನೀರೂರಲ್ಲಿ ಶೂಟ್ ಆಗಿರೋದು. ಇಲ್ಲ, ನಂಗೇನ್ ಖುಷಿ ಅಂದ್ರೆ ನಮ್ಮೂರಲ್ಲಿ ಆಯ್ತು ಎಲ್ಲ, ಈ ಭದ್ರಾವತಿ, ಸಾಗರ, ಆಮೇಲೆ ಕಾರ್ಗಲ್ಲು. ನನಗೆ ತುಂಬಾ ದಿವಸ ಆಗಿತ್ತು ಆ ಕಡೆ ಎಲ್ಲ ಹೋಗಿ, ಅಲ್ಲೇ ಶೂಟ್ ಮಾಡಿದ್ವಿ ಸುಮಾರು ದಿವಸ. ಸೊ ತುಂಬಾ ಖುಷಿ ಆಯ್ತು. ಚಿತ್ರದ ನಾಯಕಿ. ಸೊ ಫಸ್ಟ್ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಈ ಮೂವಿ ಬಗ್ಗೆ 3 ವಿಷಯ ತುಂಬ ಹಿಡಿಸಿದ್ದು. ಅಂದರೆ ಫಸ್ಟ್ ಅಫ್ಕೋರ್ಸ್ ರಿಷಬ್ ಅವರು ಮತ್ತು ಭರತ್ ಅವ್ರು ಆಗಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋ ಟೈಪ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಈ ಸಿನಿಮಾ. ಅಂದರೆ ಇಷ್ಟು ಸೆನ್ಸಿಟಿವ್ ಆಗಿ. ನನಗೆ ಥಿಯೇಟರ್ ಸ್ಕೂಲಲ್ಲಿ ನನ್ನ ಮೇಷ್ಟ್ರು ಹೇಳೋರು, ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆ್ಯಕ್ಟ್ ಮಾಡೋದಕ್ಕೆ ಹೆಣ್ಣಾಗಬೇಕು ಅಂತ, ಅಂದರೆ ನಾಟ್ ಲಿಟ್ರಲಿ. ಭರತ್ ಅವ್ರು ನಿಜವಾಗ್ಲೂ ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗೆ ಗ್ರಹಿಸ್ಕೊಂಡು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಸ್ಟೋರಿ ಬೆಳೆದಿರೋ ಗ್ರಾಫ್ ಇರ್ಬೋದು, ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು. ಅಂದರೆ ನಾವು ಪೊಲೀಸ್ನ ನೋಡಿದ ತಕ್ಷಣ ಮಾಮ ಅಂತೀವಿ, ಅಥವಾ ಏನು ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂಥದ್ದೇ ನಮಗೆ ಪದೇ ಬರೋ ವರ್ಡ್ಸು. ಬಟ್ ಒಂಥರ ಪುರುಷನ ದೃಷ್ಟಿಕೋನದಿಂದ ಬಾಡಿ ಶೇಮಿಂಗ್ ಆಗ್ಬೋದು, ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು, ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಎಷ್ಟು ಚೆನ್ನಾಗಿ ತೋಚ್ಕೊಂಡು ಬರ್ದಿದ್ದಾರೆ. ನಂಗೆ ನಿಜವಾಗ್ಲೂ ಅದು ಕೇಳಿದ ತಕ್ಷಣ, ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸೋ ಸ್ವೀಟ್ ಅಂತ ಇದ್ದೆ. ಬರತ್ತಾಯ್ತು, ಮುಂದೆ ಏನಾದರೂ ಹೇಳು, ಬರೀ ಅದನ್ನೇ ಹೇಳ್ತಾರೆ ಬೇಡ ಅಂದರು. ಸೊ ಫಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅದು. ಎರಡನೇದು ಏನಂದರೆ, ಅಫ್ಕೋರ್ಸ್ ಹೇಳ್ದಂಗೆ ಭರತ್ ಅವರ ಪರ್ಸ್ನಾಲಿಟಿ. ಒಂದು ಸತಿನೂ ಶೂಟಿಂಗ್ ಟೈಮಲ್ಲಿ ಅವ್ರ ಮುಖ ಗಂಟು ಹಾಕ್ಕೊಂಡಿದ್ದು ನಾನು ನೋಡೇ ಇಲ್ಲ. ಅಷ್ಟು ಪ್ಲೆಸೆಂಟ್, ಒಂಥರ ಹಸನ್ಮುಖಿ ಡೈರೆಕ್ಟರ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಕೆಯಾಟಿಕ್ ಆಗಿರ್ಬೋದು, ಮಿಡ್ ನೈಟ್ ಶೂಟ್ ಇರ್ಬೋದು, ಶೆಡ್ಯೂಲ್ ಪ್ರಕಾರ ಹೋಗದೆ ಇರ್ಬೋದು, ಅಟ್ ನೋ ಟೈಮ್ ಅವ್ರ ಪೇಷನ್ಸ್ ಕಳ್ಕೊಂಡಿದ್ದು ನಾನು ನೋಡಿಲ್ಲ. ಸೊ ಅದೊಂದು ನನಗೆ ಈ ಸಿನಿಮಾನಲ್ಲಿ ಅಂದರೆ ತುಂಬ ಸ್ಪೆಷಲಾಗಿ ಉಳ್ಕೊಳ್ಳೋದು. ಮೂರನೇದೇನೆಂದರೆ, ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋಚ್ಕೊಂಡು ಮಾಡಿರೋದು. ಈ ಇಂಡಸ್ಟ್ರಿ ತುಂಬ ಈಸಿ ಅಲ್ವಾ, ಅಂದರೆ ಟೈಪ್ ಕಾಸ್ಟ್ ಆಗೋದಕ್ಕೆ. ಎಷ್ಟೊಂದು ಸರ್ತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ಸಲ್ಲಿ ನೋಡಿದ್ದೀವಿ, ಅಂದರೆ ವಜ್ರಮುನಿ ಟೈಪ್ ರೋಲ್ಸಲ್ಲಿ ನೋಡಿದ್ದೀವಿ. ಸೊ ಸಡನ್ನಾಗಿ ಪ್ರಮೋದಲ್ಲಿ ಹೆಂಗೆ ಕಾಣಿಸಿದ್ರು ಭರತ್ ಅವ್ರಿಗೆ ಗೋವರ್ಧನ್ ಅನ್ನೋದನ್ನ ಒಂದು. ಆ್ಯಂಡ್ ಪ್ರಮೋದ್ ಅವರು ನಟನಾಗಿ ಒಂಥರ ಚೌಕಟ್ಟುಗಳನ್ನೆಲ್ಲ ಒಂಥರ ಬಿಟ್ಟು ಹೆಂಗೆ ಅಭಿನಯಿಸ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಎಷ್ಟು ಇನ್ನಸೆಂಟಾಗಿ, ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದರೆ ಅಯ್ಯೋ ಪಾಪಚ್ಚಿ ಅಂತ ಅನ್ಸ್ಬಿಡ ನಿಜವಾಗ್ಲು. ಅಂದರೆ ಅದಕ್ಕೋಸ್ಕರ ಆದರೂ ನೀವು ಮೂವಿ ಎಲ್ಲರೂ ಬಂದು ನೋಡಲೇಬೇಕು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಮನೆಗಳಲ್ಲಿ ಇರ್ತಾರೆ, ಅಂದರೆ ಸುಮ್ಮನೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ.
ಯಾವುದೇ ಆಡಂಬರ ಅಥವಾ ಅಲಂಕಾರ ಅಥವಾ ನನ್ನ ನೋಡಿ ನಾನು ಇದು ಮಾಡ್ತಾ ಇದ್ದೀನಿ ನನ್ನನ್ನು ರೆಕಗ್ನೈಸ್ ಮಾಡಿ ಅನ್ನೋದೇನೂ ಇರಲ್ಲ. ಅವ್ರ ಪಾಡಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಟ್ಸ್ ಓನ್ಲಿ ಒನ್ ದೇ ಕೊಲ್ಯಾಪ್ಸ್ ನಮಗೆ ಗೊತ್ತಾಗೋದು ಅಂದರೆ ಎಷ್ಟು ಬೆನ್ನೆಲುಬು ಅವ್ರ ಮನೆಗೆ ಅಥವಾ ಮನೆ ನಡ್ಸೋದಕ್ಕೆ ಎಲ್ಲದಕ್ಕೂ. ಸೊ ಗೋವರ್ಧನ್ ಲೈಫಲ್ಲಿ ಸತ್ಯವತಿ ನಾನು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೇನೆ. ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಆ್ಯಕ್ಚುಲಿ ಶೂಟಿಂಗ್ ಟೈಮ್ ಒಂದ್ಸತಿ ಫುಲ್ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ದೆ. ನನ್ನನ್ನು ಕರೀತಾನೆ ಎಲ್ಲ ಸುಮ್ಮನೆ ಕ್ಯಾರವಾನಲ್ಲಿ ಕೂಡ್ಸಿದ್ರು ನನ್ನನ್ನು ಕರೀತಾನೆ ಅಂತ. ಸೊ ಇವರೆಲ್ಲ ರೇಗ್ತಿದ್ರು. ಎಲ್ಲ ಸಿನಿಮಾನು ಸುಮ್ಮನೆ ನಿನ್ನ ಮುಂದೆ ಕ್ಯಾಮ್ರಾ ಇಟ್ಟು ಮಾಡೋದಕ್ಕಲ್ಲಮ್ಮ, ಬೇರೆ ಅವ್ರದ್ದು ಇರುತ್ತೆ ಶೂಟ್ ಮಾಡೋದಕ್ಕೆ, ಸ್ವಲ್ಪ ವೇಟ್ ಮಾಡೋ ಅಂತ ರೇಗಿಸ್ತಾ ಇದ್ರು. ಅಷ್ಟೇ ಅನ್ಸುತ್ತೆ. ಇಲ್ಲ ತುಂಬ ಎಷ್ಟು ಇನ್ನೊಂದು ಏನೋ ಇದು ರಿಷಬ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ಅಂದ ತಕ್ಷಣ ನಾನು ಫುಲ್ ಫ್ಯಾನ್ ಗರ್ಲ್ ಮೂಮೆಂಟ್. ಅಂದರೆ ಮೆಟ್ರೋ ನಾನು ಹೋಗ್ತಾ ಇದ್ದೀನಿ, ನಂಗೆ ರಿಷಬ್ ಶೆಟ್ಟಿ ಕಾಲಿಂಗ್ ಅಂತ ಬಂದು ನಾನು ಫುಲ್ ಕಿಚ್ಕೊಳ್ತಾ ಇದ್ದೀನಿ. ಸೊ ಅಷ್ಟು ಈ ಪ್ರೊಡಕ್ಷನ್ ಟೀಮ್ ಇದೆಯಲ್ಲ ತುಂಬ ವರ್ಷಗಳಿಂದ ಇವ್ರ ಜೊತೆನೇ ಕೆಲಸ ಮಾಡ್ಕೊಂಡು ಬಂದಿರೋದು. ಸೊ ನಿಜವಾಗ್ಲೂ ಮನೆಯವ್ರ ಜೊತೆನೇ ಕೆಲಸ ಮಾಡ್ದಂಗಿತ್ತು. ಎಷ್ಟು ಹೊಂದ್ಕೊಂಡಿದ್ದಾರೆ. ತುಂಬ ಸ್ಪೆಷಲ್ ಆಗಿತ್ತು. 25 ದಿನ ನನಗೆ ಭದ್ರಾವತಿಲಿ ಇದ್ದಿದ್ದು ತುಂಬ ಸ್ಪೆಷಲ್ ಆಗಿತ್ತು. ರಿಷಬ್ ಶೆಟ್ಟಿ ಅವ್ರ ಟೀಮ್ ರಿಯಲಿ ಐ ಆಮ್ ವೆರಿ ಪ್ರೌಡ್. ನಾನು ಈ ಟೀಮಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಅನ್ನೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಅಂದರೆ ಅಲ್ಲ ಏನು ಹಾಂ ಆ್ಯಕ್ಚುಲಿ ಏನು ಗೊತ್ತಾ, ನಿಮಗೆ ಮದುವೆ ಆಗಿದೆಯಾ ಸರ್? ಹಾಂ, ಸೊ ಇದು ಅಂದರೆ ಹ್ಞೂ, ಅಂದರೆ ನಿಮಗೆ ಈ ಮೂವಿ ನೋಡಿದಾಗ ಅದು ಗೊತ್ತಾಗುತ್ತೆ. ಹೌದು, ಇಲ್ಲ ಆ್ಯಕ್ಚುಲಿ ಅದು ಕಲ್ಯಾಣ್ ಸರ್ಗೆ ನಾನು ಬ್ರೀಫ್ ಕೊಟ್ಟಾಗ ಇದೇ ರೀತಿಯಲ್ಲಿ ಆಗಿತ್ತು. ಅಂದರೆ ನಮ್ಮ ತಲೆಯಲ್ಲಿ ಅವ್ನು ಗೋವರ್ಧನ್ ಅವನು ಅದೊಂದು ಸಿಚುವೇಶನ್ ಆಗುತ್ತೆ. ಅವ್ನು ಪೊಲೀಸ್ ಸ್ಟೇಷನ್ಗೆ ಒಂದು ಹೆಂಡತಿನ ಒಂದು ಆತ್ಮೀಯ ಮಿಲನ ಕಾರ್ಯಕ್ರಮ, ಹೀಸ್ ಎಕ್ಸ್ಪೆಕ್ಟಿಂಗ್ ಈಸ್ ವೈಫ್ ಟು ಕಮ್. ಮನೆಗೆ ಕಾಯ್ತಾ ಇದ್ದೇನೆ, ಅವ್ನು ಇನ್ನೂ ಬಂದಿಲ್ಲ. ಅವ್ರು ಸರಿಯಾಗಿ ಆಟ ಆಡಿಸ್ತಾರೆ, ನಾನು ಇವತ್ತು ಬರಲ್ಲ, ನಾನು ಇನ್ನೂ ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ. ಇವ್ನು ತುಂಬ ಬೇಜಾರಾಗಿ ಕೂತ್ಕೊಂಡಾಗ ಸರ್ಪ್ರೈಸ್ ಎಂಟ್ರಿ ಥರ ಅವ್ರು ಬರ್ತಾರೆ. ಅಂದರೆ ಇವ್ರು ಮನೇಲಿ ಯೂಶ್ವಲಿ ಮದುವೆ ಆಗಿದ್ದರಲ್ಲಿ ಒಂದು ಹೆಂಡತಿ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಮಲ್ಲಿಗೆ ಇಟ್ಕೊಂಡು ಅಂದರೆ ಅದು ತುಂಬ ಅಪರೂಪವಾಗಿ ನೋಡೋದಲ್ಲ. ಇವನ್ ಗೋವರ್ಧನ್ ಅಂದರೆ ಪೊಲೀಸ್ ಅವನ ಕೆಲಸದಲ್ಲಿ ಅವ್ನು ಮನೆಗೆ ಹೋಗೋದೇ ಅಪರೂಪ. ರಾತ್ರಿ ಯಾವಾಗ ಹೋಗ್ತಾನೆ, ಅಷ್ಟೊತ್ತಿಗಾಗಲೇ ಮಲಗಿರ್ತಾರೆ, ಬೆಳಿಗ್ಗೆ ಎಲ್ಲರ ಕುಂತಲು ಮುಂಚೆ ಎದ್ದು ಬರ್ತಾರೆ. ಇವ್ರ ಡ್ಯೂಟಿ ಹಂಗಿರೋದ್ರಿಂದ ಇವ್ನು ಫಸ್ಟ್ ಟೈಮ್ ಹೆಂಡ್ತಿ ನೋಡಿದಾಗ ಅವನು ಅಂದರೆ ಅವ್ನು ಮದುವೆ ದಿನ ಹುಡುಗಿ ಇವಳು ಬರ್ಬೇಕಾದ್ರೆ ಹೇಗಿತ್ತು ಅದೇ ಥರ ಇಮ್ಯಾಜಿನೇಷನ್. ನಾನು ಶೂಟು ಅದೇ ರೀತಿ ಮಾಡಬೇಕು ಅಂದ್ಕೊಂಡಿದ್ದೆ. ಇವನು ಗೀಸಿಂಗ ಕಟ್ಕೊಂಡು ಹಂಗಾಗ್ತಾನೆ, ಇವಳು ಕೈಯಲ್ಲಿ ಹಾರ ಹಿಡ್ಕೊಂಡು ಬರ್ತಿದೆ ಅಂತ ಆ ಥರ ತೆಗಿಯೋಕ್ಕಾಗಲಿಲ್ಲ. ತುಂಬ ರಿಯಲಿಸ್ಟಿಕ್ ಆಗಿ ಹೊರಗಡೆ ಹೋಗುತ್ತೆ ಟ್ರೀಟ್ಮೆಂಟ್ಗೆ ಅಂತ ಅದು ಬಿಟ್ಟೆ. ಬಟ್ ದಿಸ್ ಇಸ್ ಇಸ್ ಫೀಲ್ ಅಂದರೆ ಅವನು ಮತ್ತೆ ತನ್ನ ಹೆಂಡ್ತಿ ನೋಡಿಬಿಟ್ಟು ವಾಪಸ್ ಲವ್ ಆಗೋ ರೀತಿಯಲ್ಲಿ ನನಗೆ ಈ ಥರ ಒಂದು ಸಾಂಗ್ ಬೇಕು ಸರ್ ಅಂತ ಕಲ್ಯಾಣ್ ಸರ್ ಹೇಳಿದಾಗ ತುಂಬ ಚೆನ್ನಾಗಿ, ಅದಕ್ಕೆ ಅದು ಪುನಃ ಸನಿಹ ಮತ್ತೆ ವಾಪಸ್ ಅನ್ಸೋ ರೀತಿಯಲ್ಲಿ ಆಗಲಿ. ತನ್ನ ಹೆಂಡ್ತಿನ ನೋಡಿದಾಗ ಅವ್ನು ಎಂಥ ಚಂದನೆ ಈ ಹುಡುಗಿ, ಅವ್ನು ಇಷ್ಟು ಚೆನ್ನಾಗಿದ್ದಾಳೆ ಗುರು ನನ್ನ ಹೆಂಡ್ತಿ ಅಂತ ಅವನಿಗೆ ಅನಿಸುತ್ತೆ. ಇಷ್ಟು ಚೆನ್ನಾಗಿದ್ದಾಳೆ. ಕಲ್ಯಾಣ್ ಸರ್ ನಮ್ಮ ಪ್ರೊಡಕ್ಷನಲ್ಲಿ ಆಗಲಿ ಮತ್ತು ನನ್ನ ಅಸೋಸಿಯೇಷನ್ ನನ್ನ ಫ್ರಮ್ ರಿಕ್ಕಿ ಸುಮಾರಷ್ಟು ಹಾಡುಗಳನ್ನು ಕಲ್ಯಾಣ್ ಸರ್ ಬರ್ತಿದ್ದಾರೆ. ಸೊ ಒಬ್ಬ ಅದ್ಭುತ ಸಾಹಿತಿಯವರು. ಮತ್ತೆ ಪುನಃ ಇದರಲ್ಲಿ ಮುಂದುವರೆದಿದೆ ಸರ್, ದಯವಿಟ್ಟು. ಎಲ್ಲರಿಗೂ ಶ್ರಾವಣದ ಮಧ್ಯಾಹ್ನದ ನಮಸ್ಕಾರಗಳು. ರಿಷಬ್ ಸರ್ ನನಗೆ ಆರಂಭದಿಂದ ನಾನು ಬರೆದಿದ್ದೀನಿ ಅನ್ನೋದಕ್ಕಿಂತ ನಾನು ಬರೆಯೋದಕ್ಕೆ ಅವರು ಅವಕಾಶ ಕೊಟ್ಟರು. ಆವಾಗ ಸಾಕಷ್ಟು ಸರ್ತಿ ಹಾಡು ಬರೆಯೋದಕ್ಕೆ ಸಾಮಾನ್ಯವಾಗಿ ಕೆಲವು ನಿಮಿಷ, ಕೆಲವು ಸರಿ 1-2 ಗಂಟೆಗಳಾಗ್ಬೋದು. ಆ ನೆಪದಲ್ಲಿ ದಿನಗಳಗಟ್ಟಲೆ ನಾವು ಕೂತಿದ್ದು ಚರ್ಚೆಗಳು ಮಾಡಿ ತುಂಬ ಭಾವನೆಗಳನ್ನ ಹಂಚಿಕೊಂಡು ಇವರ ಆರಂಭದ ಸಿನಿಮಾದಿಂದನೂ ಕೂಡ ಅದಕ್ಕೆ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳು. ಎಲ್ಲರದು ಇಲ್ಲಿ ಹಾರ್ಡ್ ವರ್ಕು, ನಂದು ಬರೀ ಹಾರ್ಡ್ ವರ್ಕು. ಹಾಗಾಗಿ ಭಗವಾನ್ ಬುದ್ಧ ಹುಟ್ಟಿದ ಮೇಲೆ, ಅವರ ಜನ್ಮ ಆದಮೇಲೆ ಶಾಂತಿ ಮತ್ತು ಅಹಿಂಸೆಯನ್ನು ಎಲ್ಲ ಕಡೆ ಸಾರಿದ್ರು. ಅವರ ಕಾಲಾನಂತರದಲ್ಲಿ ಹುಟ್ಟಿದವರು ಲಾಫಿಂಗ್ ಬುದ್ಧ 1000 ವರ್ಷ ಬದುಕಿದ್ರಂತೆ. ಅವರು 1000 ವರ್ಷದಲ್ಲೂ ಕೂಡ
ಅವರು ಅಹಿಂಸೆ ಮತ್ತು ಶಾಂತಿಯನ್ನು ಸಾರಿದ್ರೆ ಇವರು ಸಂತೋಷ ಮತ್ತು ಅದೃಷ್ಟವನ್ನು ಸಾರ್ಕೊಂಡು ಬಂದ್ರಂತೆ. ಹಾಗಾಗಿ ಲಾಫಿಂಗ್ ಬುದ್ಧ ಮನೆಗಳಲ್ಲೂ, ಈಗ ಭಗವಾನ್ ಬುದ್ಧ ನಕ್ಕಿದ್ದನ್ನು ಯಾರೂ ನೋಡೇ ಇಲ್ಲ, ಕಣ್ಣು ಮುಚ್ಕೊಂಡು ಶಾಂತವಾಗಿದ್ದರು. ಆದರೆ ಇವರು ಬಾಯಿ ಬಿಟ್ಕೊಂಡು ಎಲ್ಲ ಕಡೆ ನಕ್ಕೊಂಡು ಎಲ್ಲರೂ ನಗಿಸ್ಕೊಂಡು ಬಂದರು. ಅದು ಚೈನಾ ದೇಶದ ಆ ಲಾಫಿಂಗ್ ಬುದ್ಧನ ದಂತಕತೆ. ಆದರೆ ಇದು ಈ ಲಾಫಿಂಗ್ ಬುದ್ಧನ ರಿಷಬ್ ಶೆಟ್ಟಿ ಅವರ ಟೀಮ್ನ ಸ್ವಂತ ಕತೆ. ಹಾಗಾಗಿ ಇಲ್ಲಿರೋ ಪ್ರತಿಯೊಂದು ಕೂಡ ನಿರ್ದೇಶಕರು ಹೇಳಿದಾಗೆ ಆ ಅನುಭವಗಳನ್ನ ತಗೊಂಡು, ಕಥೆಗಳನ್ನು ಓದಿ, ಪ್ರೇರಣೆಗಳನ್ನ ತಗೊಂಡು ಒಂದೊಂದು ಪಾತ್ರಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಇದರಲ್ಲಿ ಹಾಡು ಬರೆದಾಗ್ಬಿಟ್ಟಿತ್ತು. ಬರೆದ ನಂತರದಲ್ಲಿ ದಿಢೀರಂತ ಒಂದಿನ ಡೈರೆಕ್ಟರ್ ಫೋನ್ ಮಾಡಿ ಇದು ಒಂದು 2 ಲೈನ್ ಕರೆಕ್ಷನ್ ಬೇಕು ಅಂತ ಹೇಳಿದ್ರು. ನೈಟ್ ನಾವು ಮಾತಾಡಿದಾಗ 1.5 ಗಂಟೆ ರಾತ್ರಿ ಫೋನಲ್ಲಿ ಮಾತಾಡಿಕೊಂಡು 3 ಗಂಟೆವರೆಗೂ ಕಂಪ್ಲೀಟ್ ಹಾಡು ಚೇಂಜ್ ಮಾಡಿದ್ವಿ ಫುಲ್ಲು. ಅದು ಎಷ್ಟು ಸಂತೋಷವಾಗಿ ಮಾಡಿದ್ವಿ ಅಂದರೆ, ಆದರೆ 1 ಲೈನ್ ಮಾತ್ರ ಉಳಿಸ್ಕೊಂಡ್ರು ಅವರು. ಎಂಥ ಚಿಂತಾನೆ ಇವಳು 1000 ಹಬ್ಬಗಳ ಮಗಳು ಅಂತ. ಆದರೆ ಹಬ್ಬಗಳ ಮಾಸ ಶುರು ಆಗೋವಾಗಲೇ ಈ ಹಾಡು ಬಿಡುಗಡೆ ಆಗಿದೆ. ಅದು ಒಂದು ಕಾಕತಾಳೀಯ. ಇದು ಯಾರ್ಯಾರ ಮನೇಲೆಲ್ಲ ಮಕ್ಕಳು ಹೆಣ್ಣು ಮಕ್ಕಳು ಇರ್ತಾರೋ ಅದು ಅವ್ರಿಗೂ ಅರ್ಪಣೆ ಆಗಲಿ ಅಂತ ಹೇಳ್ತಾ ರಿಷಬ್ ಸರ್ ಮತ್ತು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಚಿತ್ರದ ಸಿನಿಮಾಟೋಗ್ರಾಫರ್ ಚಂದ್ರ, ಎಲ್ರಿಗೂ ನಮಸ್ಕಾರ. ಕೊಂಚ ಥ್ಯಾಂಕ್ಸ್ ಹೇಳ್ಬೋದಾ? ಎಷ್ಟೋ ಒಂದು ಕೊಂಚ ಕನ್ನಡ ಹಂಗೆ ಇದೆ, ಕೊಂಚ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟೋ ಒಂದು ಸಿನಿಮಾ ತಯಾರಾಗುತ್ತೆ, ಅದರಲ್ಲಿ ಏನೋ ಒಂದು ದಿನ ಯಾವ ಒಬ್ಬರಿಗೆ ಚಾನ್ಸ್ ಸಿಗ್ತೆ, ಅಲ್ಲಿಂದ ಅವರು ಲೈಫ್ ಶುರು ಮಾಡ್ತಾರೆ. ಆದರೆ RSF ಫಿಲ್ಮ್ ಸ್ಟಾರ್ಟ್ ಮಾಡಿದರೆ ಪ್ರತಿದಿನ ಒಬ್ಬರಿಗೆ ಚಾನ್ಸ್ ಸಿಗ್ತೆ. ಆ ಥರ ಚಾನ್ಸ್ ನನಗೆ ಸಿಕ್ಕಿತ್ತು. ಆ ಚಾನ್ಸ್ ಸೆಕೆಂಡ್ ಸಿನಿಮಾಗೂ ಬಂದು ಕೊಟ್ಟಿತ್ತು. ಥ್ಯಾಂಕ್ ಯು ರಿಷಬ್ ಸರ್. ನೆಕ್ಸ್ಟ್ ಮೈ ಡೈರೆಕ್ಟ್ರ್ ಫ್ರೆಂಡ್ಗೆ ಬಂದು ಈಗ ನನ್ನ ಫೇವ್ರೆಟ್ ಡೈರೆಕ್ಟರ್ ಆದರು. ಅವರು ರೈಟಿಂಗಲ್ಲಿ ಮಾಡಿದ್ದು, ಅವರು ಡೈರೆಕ್ಷನಲ್ಲಿ ಮಾಡಿದ್ದು ತುಂಬ ಹೆಮ್ಮೆ ಆಯಿತು. ಥ್ಯಾಂಕ್ ಯು ಭರತ್. ಜರ್ನಿ ಕಂಟಿನ್ಯೂ ಆಗಬೇಕು. ಆಮೇಲೆ ಪ್ರಮೋದ್ ಸರ್, ದಿಗಂತ್ ಸರ್, ಎಲ್ಲರೂ ಒಂದು ಫ್ಯಾಮಿಲಿ ಥರ. ತೇಜು ಮ್ಯಾಮ್ ಮಾಡಿದ್ದು ಸಿನಿಮಾ ಸೂಪರಾಗಿ ಬಂದು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ಇನ್ನೂ ಬೆಟರ್ ಆಗಲಿ. ನೆಕ್ಸ್ಟ್ ಫಿಲ್ಮ್ ಆಗ್ಬೇಕಾದ್ರೆ ಕನ್ನಡ ಅದ್ಭುತವಾಗಿ ಬರ್ಬೇಕು. ಈ ಸಿನಿಮಾ ನಾನು ಮುಂದಿನ 30ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಮೊದಲು ರಿಲೀಸ್ ಮಾಡೋದಂದ ತಕ್ಷಣ ನನ್ನ ತಲೆಗೆ ಬಂದಿದ್ದೆ ಕಾರ್ತಿಕ್ ಗೌಡ್ರು, ಅವರಿಗೆ ದಾಳಿಗೌಡರು ಅಂತ ಕರೆಯೋದು ನಾನು. ಸೊ ನನ್ನ ಆತ್ಮೀಯ ಸ್ನೇಹಿತರು KRGಯಿಂದ ಇದನ್ನು ಮಾಡಿದ್ರೆ ಈ ಥರ ತಲುಪೋದಕ್ಕೆ ಜನರಿಗೆ ತುಂಬ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡು ಅವರು ಕೇಳಿದೆ ನಾನು. ತುಂಬ ಸಿನಿಮಾಗಳು ಈಗ ನಾಡಿದ್ದು ಭೀಮಾ ರಿಲೀಸ್ ಆಗ್ತಿದೆ, ವಿಜಯ್ ಸರ್ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಅದ್ಭುತ ಹಾಡುಗಳು ಬಂದಿದೆ. ಸೊ ಅವ್ರಿಗೂ ಇದೇ ಮುಖಾಂತರ ನಾನು ಬೆಸ್ಟ್ ವಿಶಸ್ನ ಹೇಳ್ತೀನಿ. ಜೊತೆಗೆ ಗಣೇಶ್ ಸರ್ ಸಿನಿಮಾ ರಿಲೀಸ್ ಆಗ್ತಿದೆ, ಡೇಟ್ಗಳು ಯಾವ್ದು ಮಾಡೋದು ಅಂತ ಒಂದು 2-3 ಡೇಟ್ಗಳನ್ನು ಚರ್ಚೆ ಮಾಡಿದ್ವಿ ಕಾರ್ತಿಕ್ ಗೌಡ್ರು ನಾನು. ಅವ್ರದ್ದೇ ಸಿನಿಮಾ ಪೌಡ್ರ್ ಇತ್ತು. ಸೊ ಹಾಗಾಗಿ ಈ ಒಟ್ಟೊಟ್ಟಿಗೆ ಎಲ್ಲ ಬಂದು ಇದು ಮಾಡೋದಕ್ಕಿಂತ ಎಲ್ಲರೂ ಆರಾಮಾಗಿ ಒಂದೊಂದು ವೀಕ್ ಆದಮೇಲೆ ಬರೋಣ ಅಂತ ಅಂದ್ಕೊಂಡು ನಾವೇ ಪ್ಲ್ಯಾನ್ ಮಾಡಿಕೊಂಡು ಮೊದಲು 23ಕ್ಕೆ ರಿಲೀಸ್ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಪೌಡರ್ ರಿಲೀಸ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಮತ್ತೆ ಸ್ವಲ್ಪ ಮುಂದೆ ಹೋದ್ವಿ ನಾವು. ಸೊ ಹಾಗಾಗಿ ಕಾರ್ತಿಕ್ ಗೌಡ್ರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಅವರು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ರಿಷಬ್, ಪ್ರಮೋದ್ ಎಲ್ಲ ಕ್ಲೋಸ್ ಫ್ರೆಂಡ್ಸು, ದಿಗಂತ್ ಇದೆ, ಎಲ್ಲ ಇದು ಒಂಥರ ಫ್ಯಾಮಿಲಿ ಥರ. ಆಲ್ ವಿ ಹವ್ ಬೀನ್ ಟುಗೆದರ್. ಸೊ ರಿಷಬ್ ಶಿವಮ್ಮನು ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಮತ್ತು ಈಗ ಲಾಫಿಂಗ್ ಬುದ್ಧ ನಾನು ಅದೇ 23rd ಅನೌನ್ಸ್ ಆಗಿತ್ತು, ನಾವು 15th ಇದ್ವಿ. ಒಂದು ಫೋನ್ ಮಾಡಿದೆ, ಸರ್ ನೀವು ರಿಷಬ್ ನೀವು 1 ವಾರ ಮುಂದಕ್ಕೆ ಹೋಗಿ, ನಾವು 1 ವಾರ ಮುಂದಕ್ಕೆ ಹೋಗಿ, ಅವರು ಅಕೊಮಡೇಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ರಿಷಬ್. ಆ್ಯಂಡ್ ಜೊತೆಗೆ ಎಲ್ಲರಿಗೂ ನಾನು ಆವಾಗಲೇ ನಮ್ಮ ಪ್ರೆಸ್ ಮೀಟಲ್ಲಿ ಹೇಳ್ದಂಗೆ ಎಲ್ಲರಿಗೂ ನೀಟ್ ಶೋಕೇಸಿಂಗ್ ಸಿಕ್ಕಲಿ ಅಂತ ಮಾಡಿರೋದು ಇದು. ಸೊ 30th ನನ್ನ ಫುಲ್ ಸಪೋರ್ಟ್ ಅವ್ರಿಗೆ ಇಲ್ಲಿ ಬಂದಿದ್ದು, ಫ್ರೆಂಡ್ಶಿಪ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಒಟ್ಟಲ್ಲಿ 4 ಸಾಂಗ್ ಇದೆ, ಆಮೇಲೆ ಒಂದು ಮ್ಯೂಸಿಕ್ ಬಿಟ್ ಥರ ಒಂದು ಥೀಮ್ ಇದೆ. ಹಂಗೆ ಒಂದು ಯೋಗರಾಜ್ ಭಟ್ ಒಂದು ಬರೆದಿದ್ದಾರೆ, ಆಮೇಲೆ ತ್ರಿವಿಕ್ರಮ ಒಂದು ಬರೆದಿದ್ದಾರೆ, ಆಮೇಲೆ ಇನ್ನೊಂದು ಸಾಂಗು ಆಗಲೇ ಇರುವಂಥ ಒಂದು ಸಾಂಗನ್ನು ಬಳಸ್ಕೊಂಡಿದ್ದೀವಿ, ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂಥ ಒಂದು
ಗಜವದನ ಹೇರಪ್ಪ. ಯೂಶುವಲ್ ಆಗಿ ನಾವು 5 kg 10 kg ತೂಕ ಜಾಸ್ತಿ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳೋದು ಬೇರೆ ಹೀರೋಗಳು ಮಾಡೋದಿಲ್ಲ. ಅಂದರೆ 30 kgs ಅದು ತುಂಬ ಡ್ರಾಸ್ಟಿಕ್ ಚೇಂಜ್ ಅಂತ. ತೂಕ ಹೆಚ್ಚಿಸ್ಕೊಳ್ಳೋದು ಮತ್ತೆ ಇಳಿಸ್ಕೊಳ್ಳೋದು, ಆ ಟೈಮ್ ಫ್ರೇಮ್ ಜರ್ನಿ ಮತ್ತು ಡಯಟ್ ಹೇಗಿತ್ತು, ಮತ್ತು ಈ ಥರ ಡ್ರಾಸ್ಟಿಕ್ ಚೇಂಜ್ ಆದಾಗ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥವು ಅದು ಹೇಳೋ ಥರ ಡಯಟ್ ಅಲ್ಲ ಅವ್ರದ್ದು, ಆದರೂ ಹೇಳ್ತಾರೆ. ಅವ್ನು ಕಾಲು ಎಳೆಯೋದ್ರಲ್ಲೇ ಇರ್ತಾನೆ ಇವಾಗ. ಇಲ್ಲ ಡಯಟ್ ದಪ್ಪ ಆಗ್ಬೇಕಾದ್ರೆ ತುಂಬಾ ಈಸಿ. ಇವನು ಹೇಳ್ದಂಗೆ ಸಿಕ್ಕಿದ್ದನ್ನೆಲ್ಲ ತಿಂತಾ ಇದ್ದೆ, ಬೇಡದೇ ಇರೋಷ್ಟು ಪಾರ್ಟಿ ಮಾಡ್ತಾ ಇದ್ದೆ. ಸೊ ಇವೆಲ್ಲ ನಡೀತಾ ಇತ್ತು. ಸೊ ಯಾವಾಗ ಕಟ್ ಮಾಡಬೇಕು ಅನ್ಕೊಂತೀವಿ ಅವಾಗಲೇ ಚಾಲೆಂಜ್ ಸ್ಟಾರ್ಟ್ ಆಗೋದು. ಸೊ ದಪ್ಪ ಆದಾಗ ಎಸ್ ಆಬ್ವಿಯಸ್ಲಿ ನಾನೇ ಶೂಟಿಂಗಲ್ಲಿ ಸುಮಾರು ಸರಿ ಭರತ್ಗೂ ಹೇಳಿದ್ದೀನಿ, ಮಂಡಿ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಭರತ್ರೆ, ಗೊತ್ತಾಗ್ತಾ ಇಲ್ಲ ನಿಂತ್ಕೊಳಕ್. ನಾವು ಅಂದ್ರೆ ಪೊಲೀಸ್ ಸ್ಟೇಷನ್ ನಿಂತೇ ಇರಬೇಕು. ಸೊ ಕಾಲು ನೋವು ಶುರು ಆಗ್ಬಿಟ್ಟಿದೆ, ನಿಂತ್ಕೊಳಕ್ ಆಗ್ತಿಲ್ಲ. ಮುಂಚೆ ಎಲ್ಲ ಆಗ್ತಿರಲಿಲ್ಲ. ನನ್ಗಿಂತ 1 ತಿಂಗಳು ದೊಡ್ಡವನು ಬೇಡ. ಸೊ ಆವಾಗ ಆ ಥರದ್ದು ಪೇನ್ಗಳು ಸ್ಟಾರ್ಟ್ ಆಗಿತ್ತು. ನೀವು ಹೇಳ್ದಂಗೆ ಎಸ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು. ಸೊ ಇಳಿಸ್ಬೇಕು ಅನ್ಕೊಂಡಾಗ ನಾನು ಲಾಸ್ಟ್ ಕುಂಬಳಕಾಯಿ ಹೊಡೆದ್ಮೇಲೆ ಕೇಳಿದೆ ಭರತ್ರಿ ಇನ್ನೂ ಆಮೇಲೆ ಕರೆದು ಮತ್ತೆ ಪ್ಯಾಚ್ ವರ್ಕ್ ಇದೆ, 1 ದಿನ 2 ದಿನ ಅರ್ಧ ದಿನ ಎಲ್ಲ ಇಲ್ಲ ಅಲ್ವಾ ಅಂತ. ಏನೂ ಇಲ್ಲ ಸರ್, ನೀವು ಆರಾಮಾಗಿ ತೂಕ ಇಳಿಸ್ಕೋಬೋದು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಸ್ ಆಸ್ ಯೂಶುವಲ್ ಎಲ್ಲರೂ ಡಯಟ್ ಚಾರ್ಟ್ ಕೊಟ್ಟಂಗೆ ನನಗೂ ಒಬ್ರು ಗೆಳೆಯರು ಡಯಟ್ ಚಾರ್ಟ್ ಕೊಟ್ಟರು. ಅದನ್ನು ತೊಗೊಂಡೆ, ತಲೆ ಕೂಡ ಅರ್ಥ ಆಗಲಿಲ್ಲ. ತೊಗೊಂಡೋಗಿ ಹೆಂಡತಿ ಕೊಟ್ಟೆ. ಅವಳು ಏನೋ ಅರ್ಥ ಆದಂಗೆ ಅವಳೇನೋ ಮಾಡಿಕೊಟ್ಲು. 1 ದಿನ ತಿಂದೆ, ತಲೆ ತಿರುಗಿ ಬಿದ್ದೆ ಆಫೀಸಲ್ಲಿ. ಇದು ಯಾಕೋ ವರ್ಕೌಟ್ ಆಗಲ್ಲ ಹಿಂಗೆಲ್ಲ ಆದರೆ ಅಂತೇಳಿ ನಾನೇ ಮಾಡೋ ದಿವಸದಿಂದ ನಂದೇ ಓನ್ ಡಯಟ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ 9:30 10 ಗಂಟೆಗೆ ಮನೇಲಿ ಏನು ತಿಂಡಿ ಮಾಡಿದ್ರು ಚೆನ್ನಾಗಿ ತಿಂತೆ. ಅದಾದ್ಮೇಲೆ ಸಾಯಂಕಾಲ 6 ಗಂಟೆಗೆ ಊಟ ಮಾಡ್ತೀನಿ. ಸೊ ಮಧ್ಯದಲ್ಲಿ ಏನೂ ಇಲ್ಲ, 6 ಗಂಟೆ ಆದಮೇಲೆ ಏನೂ ಇಲ್ಲ. ಈ ಥರ ಒಂದು 6 ತಿಂಗಳು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ಮೇಲೆ ಒಂದು 23 kg ಇಳಿಸಿದೆ ಸರ್ 6 ತಿಂಗಳಲ್ಲಿ. ಸೊ ಅದಾದ್ಮೇಲೆ ಈಗ ಮತ್ತೆ ಎಲ್ಲ ತರಲೆಗಳು ವಾಪಸ್ ಮಾಡ್ತಾ ಇದ್ದೀನಿ. ಅವ್ರ ಟೀಮ್ ಎಲ್ಲರೂ ಲಾಫಿಂಗ್ ಬುದ್ಧನೇ ಅಲ್ಲಿ. ಸಿನಿಮಾ ಅನ್ನೋದೇ ನಮಗೆ ಒಂದು ಸೆಲೆಬ್ರೇಷನ್ ಇದ್ದ ಹಾಗೆ, ದೊಡ್ಡ ಅವಕಾಶ ಅಂತ ಅಂದ್ಕೊಂಡು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಕ್ಕಿರೋದೇ ತುಂಬ ಪುಣ್ಯ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ನಮ್ಮ ಏನು ಪ್ಯಾಷನೇಟಾಗಿ ಬಂದ್ವಿ, ನಾವೇನು ಇಷ್ಟಪಡ್ತೀವಿ ಅದರಲ್ಲೇ ನಮ್ಗೆ ಉದ್ಯೋಗ ಸಿಕ್ಕಿದಾಗ ತುಂಬ ಖುಷಿ ಪಟ್ಕೊಂಡು ಕೆಲಸ ಮಾಡ್ತೀವಿ. ಪ್ರತಿ ಸಿನಿಮಾನೂ ನಾವು ಅಷ್ಟೇ ಎಂಜಾಯ್ ಮಾಡಿಕೊಂಡು, ಎಲ್ಲ ಸಿನಿಮಾನೂ ಅಷ್ಟೇ. ಹಾಗಾಗಿ ಅದರಲ್ಲಿ ಬೇರೆ ಏನೂ ಥಾಟ್ ಇರಲ್ಲ. ಆ ನಗು ಇದ್ದಷ್ಟು ಇನ್ನೂ ಎನರ್ಜಿ ಇರುತ್ತೆ, ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ಬೋದು. ದಿಗಂತರದವ್ರನ್ನ ಹಾಕೊಂಡು ರುಬ್ತೀವಿ 3 ಗಂಟೆ 4 ಗಂಟೆವರೆಗೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಮಗೇನು ಇರಲ್ಲ, ನಾವು 48 ಗಂಟೆ ಎಲ್ಲ ಶೂಟ್ ಮಾಡಿದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ತುಂಬ ಲಾಂಗ್ ಶೆಡ್ಯೂಲ್ಗಳು ಶೂಟ್ ಮಾಡ್ತೀವಿ. ಗೋವರ್ಧನ್ ಹೆಸರಿಟ್ಟಿದ್ದು ಕರೆಕ್ಟ್, ನೀವು ಹೇಳಿದಂಗೆ. ಅವರು ಅಂದರೆ ಕೃಷ್ಣ ಬೆಟ್ಟ ಅಲ್ವಾ ಗೋವರ್ಧನ್ ಅಲ್ಲ, ಇವರು ಬೆಟ್ಟ ಥರ ಇರೋದಕ್ಕೆ ಗೋವರ್ಧನ್ ಅನ್ನೋ ರೀತಿ. ಸರ್ ಚಾಯ್ಸೇ ಇರಲಿಲ್ಲ. ಅವನು ಹೆಂಗೆ ಹೇಳಿದೆ ಅಷ್ಟೇ. ಅವನು ಇದೇ ಮಾತೇ ಹೇಳಿದ್ದು, ಶೆಟ್ರೆ ಇದು ಲಾಫಿಂಗ್ ಬುದ್ಧ ಮಾಡ್ತಾ ಇದೀವಿ, ಸೂಪರ್, ಓಕೆ ಅಂತ. ನಾನೇನೋ ಪ್ರೊಡಕ್ಷನ್ ಡಿಸೈನ್ ಮಾಡಕ್ ಕರ್ದ, ಏನು ಎಲ್ಲಿ ಮಾಡ್ತೀವಿ, ಏನ್ ಮಾಡ್ತೀವಿ, ಬಡ್ಜೆಟ್ ಹಾಕು, ಏನು ಎತ್ತ ಕೇಳ್ತಾನೇನು ಅಂತ. ನೀವೇ ಆಕ್ಟ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀನಿ ಅಂದೆ. ನೀನೇ ಹೀರೋ ಮಚ್ಚ ಅಂದ. ಅಲ್ಲ ನನ್ನ ಮೇಲೆ ದುಡ್ಡು ಹಾಕ್ತಿಯಲ್ಲ ಅಂದೆ. ನಿನ್ ಮೇಲೆ ಯಾರು ದುಡ್ಡು ಹಾಕ್ತಾರ, ಕತೆ ಮೇಲೆ ದುಡ್ಡು ಹಾಕ್ತಿರೋದು, ಮುಚ್ಕೊಂಡು ಕೆಲಸ ಮಾಡೋ ಅಂದ. ಸೊ ದೇರ್ ವಾಸ್ ನೋ ಆಪ್ಷನ್. ನಮ್ಮ ತಂಡದವರಿಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳಬೇಕು. ಸ್ಪೆಷಲಿ ಸುಹಾಸು, ರಕ್ಷಿತು ಇವರೆಲ್ಲ IP ಆಗಿ ಲೈನ್ ಪ್ರೊಡ್ಯೂಸರ್ಸ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಕಿಣ್ಣ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಡೈರೆಕ್ಷನ್ ಟೀಮ್ ಅವರು ನಾರ್ಮಲಿ ಇದನ್ನೆಲ್ಲ ಡೈರೆಕ್ಟ್ ಹೇಳ್ತಾರೆ, ಅವ್ರು ಇಷ್ಟೊಂದು ಮಾತಾಡಿದ್ದೆ ದೊಡ್ಡ ವಿಷಯ. ಸೊ ಹಂಗಾಗಿ ಇಷ್ಟೋಕೆ ಅಂತ ನಾನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮಗೆಲ್ಲ. ಸಹ ಕಲಾವಿದರುಗಳು ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ಸೊ ನಿಮಗೆಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಸಿನಿಮಾ ನೋಡಿದ್ದೀನಿ ನಾನು, ಫುಲ್ ಸಿನಿಮಾ. ಸೊ ಆರ್ಟ್ ಡೈರೆಕ್ಟ್ರು ಧರಣಿ ಗಂಗೆಪುತ್ರ ಅವರು, ಎಲ್ಲೋ ಅವನು ಲಾಸ್ಟಲ್ಲಿ ಕೂತಿದ್ದಾನೆ. ಓಕೆ, ಬೆಳಗ್ಗೆ ಬಂದರೂ ಕಾಣಿಸ್ತದೆ ಅಷ್ಟರಲ್ಲಿ. ಬಟ್ ಸ್ಟಿಲ್ ಥ್ಯಾಂಕ್ ಯು ಮಗ, ತುಂಬ ಅದ್ಭುತವಾಗಿ ಆಗಿದೆ ಕೆಲಸ. ಇಡೀ ತಂಡದವರು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನು ಮಾತಾಡ್ತಿದ್ರೆ ಕಂಟಿನ್ಯೂ ಮಾಡಿ. ಯಾರು ಅದಂದ್ರೆ ಆಕ್ಚುಲಿ ಬರುತ್ತೆ ಡಿಸೈಡ್ ಮಾಡಿರೋದು. ರಿಯಲ್ ಲೈಫಲ್ಲಿ ಹೇಗಿರ್ತಾರೆ ನಮ್ಮ ಸಿನಿಮಾದಲ್ಲೂ ಹಾಗೆ ಇದ್ದಾರೆ. ಅದೇ ಹೇಳ್ತಾರಲ್ಲ ಅವರು 6 ಅಡಿ 3 ಅಡಿ 9 ಅಡಿ ಅಂತೆಲ್ಲ ಅಂತಾರಲ್ಲ, ಹಂಗೆ ಇದೆ. ಅದೇ ಸಿನಿಮಾದಲ್ಲೂ ಅಷ್ಟೇ, ಬಾಯ್ ಬಿಟ್ಟರೆ ಪಂಚ್ ಡೈಲಾಗ್ ಇದೆ. ಇಡೀ ಸಿನಿಮಾದಲ್ಲಿ ಯಾರು ಡೈಲಾಗ್ಸ್ ತುಂಬ ಪಂಚ್ ಥರ ಯಾವುದೂ ಇಲ್ಲ, ತುಂಬ ನ್ಯಾಚುರಲ್ ಆಗಿರುತ್ತೆ. ಇವ್ರದ್ದು ಮಾತ್ರ, ಇವ್ರಿಗೆ ಆ್ಯಕ್ಚುಲಿ ನಮಗೆ
ಅವ್ರು ತುಂಬ ಹೇಳ್ತಾ ಇದ್ದಾರೆ ನಂಗೆ ಫ್ರೀಡಮ್ ಇಲ್ಲ, ನಿಮಗೆ ಸೆನ್ಸರ್ ಪ್ರಾಬ್ಲಮ್ ಅದಕ್ಕೆ ನಾನು ತುಂಬ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಎಲ್ಲ ನನಗೆ ಸ್ಟೇಷನ್ ಅಂತ ಫೀಲ್ ಆಗಿದ್ದವ್ರು, ಯಾಕಂದ್ರೆ ಆ ಸ್ಟೇಷನ್ ಚೆನ್ನಾಗಿ ಸೆಟ್ ಹಾಕಿದ್ರು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್. ನನಗೆ ಕೈ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ ಅನ್ನೋ ಒಂದು ರೀತಿಯಲ್ಲಿ. ನನಗೆ ಅವಕಾಶ ಕೊಟ್ಟಂತ ರಿಷಬ್ ಶೆಟ್ಟಿ ಅವ್ರಿಗೂ ಮತ್ತು ಭರತ್ ಅವ್ರಿಗೂ ಈ ಟೀಮ್ನವ್ರಿಗೂ ನಾನು ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ನಾವು ನಿಜವಾದ ಪೊಲೀಸ್ನಲ್ಲಿ ನಿಜವಾದಂಥ ಆ್ಯಕ್ಷನ್ಗಳು ಬರ್ತಾನೆ ಇರ್ತವೆ, ಅದು ನಿಜವಾದದ್ದು. ಆದರೆ ಇದ್ರ ಮುಂದೆ ನಿಂತ್ಕೊಂಡು ಮಾಡುವಂಥದ್ದು ಒಂಥರ 100 ರೌಡಿಗಳನ್ನ ಬೇಕಾದ್ರೆ ಹಿಡ್ಕೊಬಂತಾಗ ಒಂದು ಒಳಗಾಕ್ಬಿಡ್ಬೋದು. ಅದು ಇದು ಭಾಳ ಒಂಥರ ಚಾಲೆಂಜ್, ಇದು ಏನೇನೋ ಮಾಡ್ಕೋಬೇಕು, ಎಲ್ಲನೂ ಬದಲಾವಣೆಗಳು ಕಷ್ಟನೂ ಅನ್ನಿಸ್ತು ನನಗೆ. ಆದರೆ ಭರತ್ರವರು ಹೇಳ್ತಾ ಇದ್ರು ನನಗೆ, ನೀವು ಹೆಂಗೆ ಮಾಡ್ತಿರೋ ಪೊಲೀಸಲ್ಲಿ ಹಂಗೆ ಮಾಡಿ ಸಾಕು, ನೀವು ಪೊಲೀಸ್ ಮಾಡ್ತಿರಲ್ಲ, ನೀವು ಮಾಡ್ತಿದ್ರಲ್ಲ ಅಂತ. ಓಹೋ ಕರೆಕ್ಟ್ ಇವ್ರು ಹೇಳ್ತಾ ಇರೋದು, ಸರಿ ನಾನು ಹಾಗೆ ಮಾಡೋಣ ಪೊಲೀಸ್ ಥರನೇ, ಪೊಲೀಸ್ ಕೆಲಸ ಮಾಡ್ತಿದ್ದಾಗೆ ಎಂದಾಗ ಈಗ ಸರಿ ಅಂತ ಅಂದರು. ಆವಾಗ ನನಗನ್ನಿಸ್ತು ಎಸ್ ನಾವೇನು ಮಾಡ್ತೀವೋ ಅದನ್ನೇ ಮಾಡಬೇಕು, ಒಂಚೂರು ಬದಲಾವಣೆ ಮಾಡಿದ್ರು ಸರಿ ಇರಲ್ಲ ಅಂತ. ಬಟ್ ಇಟ್ಸ್ ಅಲ್ಲ, ನಮಗೆ ಆ್ಯಸ್ ಎ ಪ್ರೊಡ್ಯೂಸರು ಸರ್ ಭಾಳ ಒಂದು ತುಂಬ ಉಳಿಸಿರೋದಂದ್ರೆ ಅದು ಉಮೇಶ್ ಸರ್ ಕಾಸ್ಟ್ಯೂಮ್ ಅವರದೇ ಹಾಕೊಂಡ್ಬಂದಿದ್ರು. ಇಲ್ಲ ಆ ಥರದ್ದು ಯಾವುದಿಲ್ಲ, ಆ ಥರದ್ದು ಯಾವುದೂ ಇಲ್ಲ. ಇವರು ಎಸ್ ಪಿನೇ ಆಗಿರ್ತಾರೆ. ಆಕ್ಟಿಂಗ್ ಬಗ್ಗೆನಾ ಗೊತ್ತಿಲ್ಲ. ಪೊಲೀಸ್ ನನ್ನ ಲೆಕ್ಕದಲ್ಲಿ ನನಗೆ ಬೇರೆಯವರು ಹೇಳ್ಕೊಡೋ ಅವಶ್ಯಕತೆ ಏನಿರಲ್ತು ಸಾಮಾನ್ಯವಾಗಿ, ಯಾಕೆಂದ್ರೆ ಹೇಳ್ಕೊಡೋರು ಇವ್ರು ಇದ್ರಲ್ಲ, ಆ ಕಾರಣಕ್ಕೆ ನನಗೇನು ಇವರು ಪೊಲೀಸ್ ಮಾಡಿ ಅಂತ ಹೇಳಿದ್ರು ಪೊಲೀಸ್ ಮಾಡಿದೆ. ಆದರೆ ಡೂಪ್ಲಿಕೇಟ್ ಗನ್ನು ಈಚೆ ಬಂದ್ಬಿಟ್ಟಿದ್ದಾರೆ ಇಲಾಖೆಯಿಂದ, ಏನಿತ್ತು ಬೇರೆ ಏನೇನಿರಲ್ಲ. ಥ್ಯಾಂಕ್ ಯು. ಬೆಳಿಗ್ಗೆ 6 ಗಂಟೆ ಸ್ಕೆಡ್ಯೂಲ್ ಅಂದರೆ ಫಸ್ಟ್ ಕಂಪ್ಲೀಟ್ ಯೂನಿಫಾರ್ಮ್ ಅಲ್ಲಿ ಬಂದು ನಿಲ್ಲುವಂಥವ್ರು ಇವ್ರೆ. ನಮ್ಗೆ ಇನ್ನೂ ಕ್ಯಾಮ್ರಾ ಎಲ್ಲ ಬರೋಕ್ಕೂ ಮುಂಚೆ ಟೈಮ್ ಅಂದ್ರೆ ಶಿಸ್ತು, ಅಂದ್ರೆ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಶಿಸ್ತು ಅನ್ನೋದಲ್ಲಿ ಅವ್ರು ಏನಿಲ್ಲ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದವರು, ಶೂಟಿಂಗ್ ಬಂದಾಗ ಬಂದಿಲ್ಲ ಅವರು, ಎಲ್ಲ ವಿತ್ ಯೂನಿಫಾರ್ಮ್ ಬಂದು ರೆಡಿಯಾಗಿ ಬಂದ್ಬಿಟ್ಟು. ಇದು ಪೊಲೀಸ್ ಸಬ್ಜೆಕ್ಟ್, ಯೂನಿವರ್ಸಿಟಿ ಸಬ್ಜೆಕ್ಟ್, ಮತ್ತೆ ಹಿಮಾಚಲ್ ಪ್ರದೇಶ್ ಅಲ್ಲಿನ ಒಬ್ಬ ಪೊಲೀಸ್ ಇಂದ. ಸೊ ಈಗ ಕನ್ನಡದಲ್ಲಿ ನೇರವಾಗಿ 30 ರಿಲೀಸ್ ಆಗ್ತಾ ಇದೆ. ನೆಕ್ಸ್ಟ್ ರಿಷಬ್ ಅವರು ಬೇರೆ ಲ್ಯಾಂಗ್ವೇಜ್ ನಲ್ಲಿ ಡಬ್ ಮಾಡಿಸಿ OTT ಆ ಥರ ಏನಾದ್ರು ಇದೆಯಾ? OTT ಅವರು ಏನು ನಮ್ಮ ಕಡೆ ತಿರುಗ್ತಿಲ್ಲ, ಸೊ ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಕೊಳ್ತೀನಿ. ಯಾವುದು ಅದೆಲ್ಲ ಊರ್ಕಿಂತ ಮುಂಚೆ ತಗೊಂಡಿದ್ದಾರೆ. ಸೊ ಹಂಗಾಗ್ತಿದೆ ಅಂದರೆ ಅದಕ್ಕೇನು ಸೊಲ್ಯೂಷನ್ ಗೊತ್ತಾಗ್ತಿಲ್ಲ. ನಮ್ಮಲ್ಲೂ ಎಷ್ಟು ಮಟ್ಟಿಗೆ ರೀಚ್ ಆಗ್ತಿದೆ ಏನು ಕತೆ, ಅವ್ರದ್ದು ರಿಸರ್ಚ್ ಟೀಮ್ಗಳೆಲ್ಲ ಇರುತ್ತೆ. ಒಂದು ವಿನ್ ಸಿಚುವೇಶನ್ಗೆ ಹೋಗ್ಬೇಕು, ಅವ್ರಿಗೂ ಅದು ಅದರಿಂದ ಲಾಸ್ ಆಗಬಾರ್ದು, ಪ್ರೊಡ್ಯೂಸರ್ಸ್ಗಳಿಗೂ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಆಗಬೇಕು. ಅದಕ್ಕೆ ಅದು ಅಂದರೆ ಪ್ರತಿ ಸಲನೂ ಒಂದಷ್ಟು ವರ್ಷಗಳ ಮಧ್ಯದಲ್ಲಿ ಕೆಲವು ಕ್ರೈಸಿಸ್ಗಳು ಬರುತ್ತೆ. ಈಗ ಹಂಗೆ ನೋಡೋಕ್ಕೋದ್ರೆ TV ಚಾನಲ್ ಅವರು ಸಿನಿಮಾಗಳು ತೊಗೊಳ್ತಾ ಇಲ್ಲ, ಅವರೆಲ್ಲ ಇಲ್ಲೇ ಇದಾರಲ್ವ, ಬೆಂಗಳೂರಲ್ಲೇ ಆಫೀಸ್ಗಳಿದೆ, ನಾವು ಯಾಕೆ ಅವ್ರನ್ನೇ ದೂರ್ತೀವಿ. ಸೊ ಅವರು ಇನ್ಯಾವುದೋ ಪ್ರೊಡಕ್ಷನ್ನು ಮತ್ತೊಂದು ಅವ್ರದ್ದೇ ಆದಂಥ ಲೆಕ್ಕಾಚಾರದ ಮೇಲೆ ಮಾತಾಡ್ತಾರೆ. ನಮಗೆ ಉಳ್ಕೊಂಡಿರೋದು ಒಂದೇ, ಜನರ ಹತ್ರಕ್ಕೆ ಬರ್ತಾ ಇದ್ದೀವಿ. ಸೊ ಥಿಯೇಟ್ರಲ್ಲಿ ಬಂದು ಜನ ನೋಡಿದ್ರೆ ಮಾತ್ರ ಸಿನಿಮಾ ರಿಕವರ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಸಿಚುವೇಶನ್. ಲಾಸ್ಟಿಗೆ ಎಲ್ಲಿ ಇಲ್ಲಾಂದ್ರೆ ಯೂಟ್ಯೂಬ್ ಇದೆ. ಬೇರೆ ಲ್ಯಾಂಗ್ವೇಜ್ಗಳಿಗೆ ಆ ಥರದ್ದು ಏನೂ ಪ್ಲ್ಯಾನ್ ಮಾಡಿಲ್ಲ ನಾವು. ಸಂಪೂರ್ಣವಾಗಿ ಕನ್ನಡದಲ್ಲೇ ಸಿನಿಮಾನ ರಿಲೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಅಷ್ಟೇ. ಆದರೆ ಜನ ಇವತ್ತು ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ ಟೈಟಲಲ್ಲಿ ನೋಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಹೌದು, ಅಂದರೆ ಪ್ರತಿ ಹಂತದಲ್ಲೂ ಒಂದೊಂದು ಬಿಸ್ನೆಸ್ ಅಪಾರ್ಚುನಿಟೀಸ್ ಅಂತ ಹುಟ್ಕೊಳ್ತಾ ಹೋಗುತ್ತೆ. ಅದು ಎಲ್ಲ ವ್ಯವಹಾರದಲ್ಲೂ ಇರುವಂಥದ್ದೇ. ಸಿನಿಮಾ ಅಂತಂದಾಗ ನಮಗೆ ಈ ಕಡೆಗೆ OTTನೂ ಕೂಡ ಒಂದು ಬಿಸ್ನೆಸ್ ಅಪಾರ್ಚುನಿಟಿ, ಸ್ಯಾಟಲೈಟ್ ರೈಟ್ಸು ಕೂಡ ನಮ್ಮದು ಒಂದು ಬಿಸ್ನೆಸ್ ಅಪಾರ್ಚುನಿಟಿ. ಸೊ ಥಿಯೇಟ್ರ್ ಹೇಗಿರುತ್ತೆ, ಥಿಯೇಟ್ರಲ್ಲಿ ಇಷ್ಟು ದಿನಗಳಾದಮೇಲೆ ಆಮೇಲೆ ಅಲ್ಲಿ ಬರುವಂಥದ್ದು ಅಂತ ಅಂದ್ಕೊಂಡು. ಸೊ ಸೇಮ್ ಟೈಮ್ ಸರ್ಕಾರನೂ ಕೂಡ ಕೆಲವು ಸಿನಿಮಾಗಳಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು ಇವೆಲ್ಲ ಇರುತ್ತೆ. ಸೊ ಇಲ್ಲಿ ಇವೆಲ್ಲವೂ ಒಂದಷ್ಟು ಸಹಾಯ ಆಗುತ್ತೆ, ಪ್ರೊಡ್ಯೂಸರ್ಗಳಿಗೆ ಇನ್ನೂ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಥಿಯೇಟ್ರಲ್ಲಿ ಎಲ್ಲ ಸಿನಿಮಾಗಳು ಹೇಗಾಗತ್ತೆ, ಅದೊಂದು ಇದು ಇದೆ. ಏನಂತಂದರೆ ಥಿಯೇಟ್ರಿಗೆ ಜನ ಸಿನಿಮಾ ಮಾಡೋದನ್ನು ಕಮ್ಮಿ ಮಾಡ್ಬಿಟ್ರು, ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ಗಳಿಲ್ಲ. ಅದರಿಂದನೇ ಸಿನಿಮಾ ಕತೆ ಚೆನ್ನಾಗಿದೆ, ಜನ ಬರ್ತಿಲ್ಲ ಅಂತಂದರೆ ಹಾಗೆ ಆಗೋದು. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ತಾನೇ ಜನ ಬರೋಕ್ಕೆ ಸಾಧ್ಯ. ಆಮೇಲೆ ಇಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಕೂತ್ಕೊಂಡು ಜನರಿಗೆ ಬೈಯೋದು ಇದನ್ನೆಲ್ಲ ಮಾಡ್ಕೊಂಡು ಕೂತಿರ್ತಾರೆ. ಜನರಿಗೆ 1000 ಆಪ್ಷನ್ ಇರುತ್ತೆ. ನೀವು ನಿಮ್ಮ ಫೋನ್ಗಳು ತೊಗೊಳ್ಳಿ, ಅದರೊಳಗಡೆ ನಿಮ್ಮದು ಪರ್ ಡೇ ಎಷ್ಟು ನಿಮ್ಮದು ಸ್ಕ್ರೀನ್ ಟೈಮ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಮಿನಿಮಮ್ 4-5 hours ಇರುತ್ತೆ. ಸೊ ಜನರು ಅಷ್ಟು ಎಂಗೇಜ್ ಆಗಿಬಿಡ್ತಾರೆ ಫೋನ್ ಒಳಗಡೆಗೆ. ಆಮೇಲೆ ಇವತ್ತು ಲಾಸ್ಟ್ ಟೈಮು ನಾನು ಹೇಳ್ತಿದ್ದೆ, ಈಗ ಸಿನಿಮಾ ನೋಡೋರಿಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ.
ನಿಮಗೆ ಸೌರ್ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಎಲ್ಲರೂ ಮನೇಲಿ ಗಂಡ ಹೆಂಡತಿ ಅವರಿಬ್ಬರೇ ಶೂಟಿಂಗ್ ಮಾಡ್ತಿರ್ತಾರೆ, ಅವರಿಬ್ಬರೇ ಎಡಿಟ್ ಮಾಡ್ತಿರ್ತಾರೆ, ಅವರಿಬ್ಬರೇ ಮ್ಯೂಸಿಕ್ ಮಾಡ್ತಿರ್ತಾರೆ, ಅವರಿಬ್ಬರೇ ಡೈಲಾಗ್ ರೈಟ್ರು, ಅವರೇ ಒಂದು ಪಂಚನೆ ಹೇಳಿದ್ರೆ ಹೆಂಡತಿ ಒಂದು ಪಂಚ್ ಹೊಡಿತಾರೆ, ಸೊ ಅವರೇ ಒಂದು ಹಾಡು ಬರೀತಾರೆ. ಸೊ ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗುತ್ತೆ, ಅದರಲ್ಲಿ ಕಮೆಂಟ್ಸ್ ಚೆಕ್ ಮಾಡ್ತಾ ಇರ್ತಾರೆ. ಅವ್ರು ನಮಗಿಂತ ಫುಲ್ ಬ್ಯುಸಿ ಇದ್ದಾರೆ ಅವರು. ಸೊ ಆಮೇಲೆ ಫಿಲ್ಮ್ ಮೇಕರ್ಸ್ಗಳಿಗೆ ಎಲ್ಲ ಫಿಲ್ಮ್ ಮೇಕರ್ಸ್ಗಳ ಕಾಂಪಿಟೇಷನು, ರೈಟರ್ಸು, ಸಿನಿಮಾ ಇಂಡಸ್ಟ್ರಿಗಳ ಕಾಂಪಿಟೇಷನ್ ಸುಳ್ಳು ಆ್ಯಕ್ಚುಲಿ. ಇವತ್ತು ಆ್ಯಕ್ಚುಯಲ್ ಕಾಂಪಿಟೇಷನ್ ಇರೋದು ಆಡಿಯನ್ಸ್ ಜೊತೆಗೆ. ಅವರು ಸಿಕ್ಕಾಪಟ್ಟೆ ಅಪ್ಡೇಟೆಡ್. ನಾನು ಇದನ್ನು 3-4 ವರ್ಷ ಮುಂಚೆನೇ ಹೇಳಿದ್ದೆ ಇದೇ ಜಾಗದಲ್ಲಿ. ಆಡಿಯನ್ಸ್ ಯಾವತ್ತೂ ನಮಗಿಂತ 2-3 ವರ್ಷ ಮುಂದೆ ಇರ್ತಾರೆ. ನಾವು 3 ವರ್ಷ ಹಿಂದೆ ಮಾಡಿರೋ ಕತೆ ತೊಗೊಂಬಂದು ಅವ್ರಿಗೆ ಇವತ್ತು ಹೇಳಿರ್ತೀವಿ. ಅವ್ರು ಇವತ್ತು ಫ್ರೆಶ್ ಆಗಿ ಹೋಗ್ಬಿಟ್ಟು ಒಂದು 10 ಲ್ಯಾಂಗ್ವೇಜ್ ಸಿನಿಮಾಗಳನ್ನು OTTಯಲ್ಲಿ ಅಲ್ಲಿ ಇಲ್ಲಿ ಥಿಯೇಟ್ರಲ್ಲಿ ಎಲ್ಲ ಕಡೆ ನೋಡ್ಕೊಂಡು ಬಂದಿರ್ತಾರೆ. ಸೊ ನಾವು ಅಪ್ಡೇಟ್ ಆಗಿದೆಯಲ್ಲ, ಎಲ್ಲಿ ಅಪ್ಡೇಟ್ ಆಗಬೇಕು, ಅವ್ರಿಗಿಂತ ಸ್ವಲ್ಪ ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು. ಆವಾಗ ಅವ್ರಿಗೆ ಓಕೆ, ಅವ್ರು ಬಂದು ನಾವು ಮಾಡಿ ಮುಗಿಸ್ಬೇಕಾದ್ರೆ ನಾವು ಒಂದು ಹತ್ರಕ್ಕೆ ಬರ್ಬೋದು. ಅವಾಗ ತುಂಬ ದೊಡ್ಡ ಗ್ಯಾಪ್ ಇದೆ ಆಡಿಯನ್ಸ್ಗೂ ನಮಗೂ. ಸೊ ಅದನ್ನು ನಾವು ಟ್ರೈ ಮಾಡಬೇಕಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗಾಗಿ ಥಿಯೇಟ್ರೇ ಹೋಪ್ಫುಲಿ ನನಗಿಷ್ಟ ಆಗಿದೆ. ನಾನು ಒಬ್ಬ ಪ್ರೇಕ್ಷಕನಾಗಿರೋದ್ರಿಂದ ಅದೇ ಥರದಲ್ಲಿ ಆಡಿಯನ್ಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಸಾಂಗ್ ನೋಡಿದಾಗ ಜನರಿಗೆ ಎಷ್ಟು ಇಷ್ಟ ಆಗುತ್ತೆ, ಈ ಥರದ್ದು ಸಾಂಗ್ಗಳು ಇಷ್ಟ ಆದರೆ ಅವ್ರು ಬರ್ತಾರೆ. 15ನೇ ತಾರೀಕು ಅಂದರೆ 14ನೇ ತಾರೀಕು ರಾತ್ರಿನೇ ನಾವು ಟ್ರೈಲರ್ ಬಿಡಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಟ್ರೈಲರ್ ನೋಡಿದಾಗ ಇನ್ನೂ ಹೆಚ್ಚು ಕ್ಲಾರಿಟಿ ಸಿಗ್ಬೋದು ಜನರಿಗೆ. ಐ ಹೋಪ್ ಈಗ ತುಂಬ ದಿನದಿಂದ ಜನರು ಥಿಯೇಟ್ರಿಗೆ ಬಂದಿಲ್ಲ ಅನ್ನೋದು, ಭೀಮಾದಿಂದ ಏನೋ ಸ್ವಲ್ಪ ಜನ ಥಿಯೇಟ್ರಿಗೆ ಬರ್ಬೋದು ಅನ್ನೋಂಥ ನಂಬಿಕೆಯಲ್ಲಿದ್ದೀವಿ ನಾವು ಚಿತ್ರರಂಗ. ಅದಾದಮೇಲೆ ಗಣೇಶ್ ಸರ್ ಸಿನಿಮಾಗೆ ಬರ್ಬೋದು, ಪೌಡ್ರಿಗೆ ಜನ ಬರ್ಬೋದು ಅನ್ನೋವಂಥದ್ದಿದೆ. ಸೊ ಈ ಲೈನಪ್ಸ್ ಇದೆ. ಒಂದು ಹೋಪ್ಫುಲಿ ಚೆನ್ನಾಗಿರೋ ಸಿನಿಮಾಗಳು, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾಗಳು ಲೈನಪ್ಪಲ್ಲಿ ಇದೆ ಅನ್ನೋ ನಂಬಿಕೆಯಲ್ಲಿದ್ದೀವಿ ಅಷ್ಟೇ. ಸೊ ಅದು ಫಾಲೋಅಪ್ಪಲ್ಲಿ ಜನರಿಗೆ ನಂಬಿಕೆ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗೆ ಬರ್ಬೋದು ಅನ್ನೋವಂಥ ಒಂದು ಆಶಾಭಾವನೆಯಲ್ಲಿದ್ದೀವಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಆ್ಯಂಡ್ ನಾನು ಇಲ್ಲಿ ಇನ್ನೊಂದು ವಿಚಾರ, ನಾನು ಸ್ವಲ್ಪ ನನ್ನ ಗಲಿಬಿಲಿಯಲ್ಲಿ ಕೆಲವೊಂದು ಹೇಳೋದು ಬರ್ತಿದ್ದೆ. ನಮ್ಮ ಸಿನಿಮಾದಲ್ಲಿ ಇಷ್ಟು ಜನ ನಾವು ಇಲ್ಲೇನು ನೋಡ್ತಾ ಇದ್ದೀವಿ, ದಿಗಂತ್ ಆಗಲಿ ಇವರಾಗಲಿ, ಇಷ್ಟು ಅಲ್ಲದೆ ಸರಿಸುಮಾರು ಇನ್ನೊಂದು 20 ಜನ ಆರ್ಟಿಸ್ಟ್ಗಳು, ಒಂದು ಕ್ಯಾರೆಕ್ಟರ್ಸ್, ಇವರೆಷ್ಟು ಇಂಪಾರ್ಟೆಂಟು ಆ ಕ್ಯಾರೆಕ್ಟರ್ಸ್ಗಳು ಅಷ್ಟೇ ಇಂಪಾರ್ಟೆಂಟ್ ಸಿನಿಮಾಗೆ. ನೀವು ಸಿನಿಮಾ ನೋಡಿ ಬಂದಮೇಲೆ ಎಲ್ಲರಿಗೂ ಆ ಕ್ಯಾರೆಕ್ಟರ್ ಇವ್ರು ಎಲ್ಲರ ಜೊತೆ ಎಲ್ಲ ಕ್ಯಾರೆಕ್ಟರ್ಸ್ಗಳು ನಿಮ್ಮ ನೆನಪಲ್ಲಿ ಉಳಿಯುತ್ತಾರೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಅವ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು, ಅಂದರೆ ಅಟ್ಲೀಸ್ಟ್ ಅವ್ರ ಹೆಸರುಗಳನ್ನ ನಾನು ಉಲ್ಲೇಖ ಮಾಡಬೇಕು. ಇವ್ರಿಗೊಂದು ತಲೆಹರಟೆ ಒಬ್ಬಳು ಮಗಳಿದ್ದಾಳೆ, ಸ್ಮಯ ಅಂತ. ಆ ಹುಡುಗಿ ಮಗಳಿತ್ತಲ್ಲ ಸ್ಮಯ, ನಾನು ನೋಡಿದಂಥ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ರೆಸ್ ಅವಳು. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಪೊಲೀಸ್ ಸ್ಟಾಫ್ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿದೆ. ಅದನ್ನು ಸೆಲೆಕ್ಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ತುಂಬ ನೋಟೆಡ್ ರೆಗ್ಯುಲರ್ ಆ್ಯಕ್ಟರ್ಸ್ಗಳಾಗಿರಬಾರ್ದು. ಅವರು ಪೊಲೀಸ್ ಅಂದರೆ ಅವರು ಆರ್ಟಿಸ್ಟ್ಗಳು ಅನ್ಸ್ಬಿಟ್ರೆ ಅವ್ರು ನನಗೆ ರಿಯಲ್ ಲೈಫಲ್ಲಿ ಹೇಗೆ ಪೊಲೀಸನ್ನು ನೋಡಿದಾಗ ಹೇಗೆ ಅನಿಸ್ತಾರೆ ಆ ರೀತಿಯಲ್ಲಿ ಕಾಣಿಸೋ ರೀತಿಯಲ್ಲಿ ಇರಬೇಕಿತ್ತು. ಸೊ ಹಾಗಾಗಿ ಮೋಸ್ಟ್ ಆಫ್ ದೆಮ್ ಆರ್ ಅನ್ನೋನ್ ಆ್ಯಕ್ಟರ್ಸ್ಗಳಿಗೆ ಹೋಗಿದ್ದೀನಿ. 1-2 ಸಿನಿಮಾ ಮಾಡಿದ್ದಾರೆ, ಬಟ್ ಕಾಣಿಸ್ದೇ ಇರೋರಂಥವ್ರನ್ನ ನಾನು ನೋಡ್ಕೊಂಡು ಹೋಗಿರೋದು. ಅದರಲ್ಲಿ ದೀಪಕ್, ಸುಜನೀತ್, ಆಮೇಲೆ ನಮ್ಮ ಶ್ಯಾಮ್ ಅಂತ ಒಬ್ಬರಿದ್ದಾರೆ. ಆ್ಯಂಡ್ ನಮ್ಮ ಅಂಡರ್ವೇಟ್ ಕಾನ್ಸ್ಟೇಬಲ್ ಒಬ್ಬರಿದ್ದಾರೆ, ಸ್ನೇಹಶ್ರೀ ಅಂತ. ಈಗ ಬರೋದಿಲ್ಲ. ಆ್ಯಂಡ್ ಸೀಮಾ ಮಂಜಪ್ಪ ಅವರಿದ್ದಾರೆ. ಆ್ಯಂಡ್ ಈ ಕ್ಯಾರೆಕ್ಟರ್ಸ್ ಮತ್ತೆ ವಿಜಯ್ ಹರಿ ಅಂತೇಳಿ ತುಂಬ ಅದ್ಭುತವಾದಂಥ ಕ್ಯಾರೆಕ್ಟರ್ ಅವ್ರದ್ದು. ನಿಮಗೆ ಅವ್ರ ನೆನಪಾಗ್ತದೆ ನಿಮಗೆ, ನೀವು ಎಂಜಾಯ್. ಸುಂದರರಾಜ್ ಅವ್ರ ಪಾತ್ರ ನನಗೆ ಬಹಳ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಐ ಥಿಂಕ್ ಮೊದಲು ಅವರು ತುಂಬ ಕಾಮಿಡಿ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಇದ್ರು. ಆ ಥರ ಒಂದು ಅದ್ಭುತ ಫೀಲ್ ಬರುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ. ಅವರು ಸರ್ ಇವತ್ತು ಶೂಟಿಂಗ್ ಇರೋದ್ರಿಂದ ಇಲ್ಲಿ ಬರೋಕ್ಕಾಗಲಿಲ್ಲ ಅವ್ರಿಗೆ. ನಾನು ಇಲ್ಲಿ ಒಂದು ಸಣ್ಣ ರಿವೀಲ್ ಅದನ್ನು ಹೇಳ್ಬಿಡ್ತೀನಿ. ಇವಾಗೇನು ಸಾಂಗ್ ನೋಡಿದ್ವಲ್ಲ, ಅದೊಂದು ಕಳ್ಳನ್ ಸಾಂಗ್. ಅದು ಅವರು ಬಂದ್ಬಿಟ್ಟು ಆರ್ಕೆಸ್ಟ್ರಾ, ಅವ್ರದ್ದೊಂದು ಮೆಲೋಡಿ ಆರ್ಕೆಸ್ಟ್ರಾ ಅಂತ ಟೀಮ್ ಇರುತ್ತೆ. ನಮ್ಮ ಸುಂದರರಾಜ್ ಕ್ಯಾರೆಕ್ಟರ್ಸ್ ಮೆಲೋಡಿ ಮೋಹನ್ ಅಂತ, ಯಾರು ಹೀರೋಯಿನ್ ಅವ್ರ ತಂದೆ ಸಿನಿಮಾದಲ್ಲಿ. ಅವ್ರದ್ದೊಂದು ಆರ್ಕೆಸ್ಟ್ರಾ ಇರುತ್ತೆ. ಆ ಪೊಲೀಸ್ ಸ್ಟೇಷನ್ಗೆ ಅವ್ರ ಆರ್ಕೆಸ್ಟ್ರಾ ಫಂಕ್ಷನ್ ಹಾಡೋದಕ್ಕೆ ಬಂದಿರ್ತಾರೆ. ಅವ್ರ ಹತ್ರ ಸಾಂಗ್ ಇಲ್ಲ. ಸೊ ಸ್ಟೇಷನಲ್ಲಿರೋ ಕಳ್ಳ ಕೊಡೋಂಥ ಟ್ಯೂನ್ನ ಅವ್ರ ಲಿರಿಕ್ಸ್ ಬರೆದ್ಬಿಟ್ಟು ಹಾಡೋಂಥ ಸಾಂಗ್ ಅದು. ನಮ್ಮ ಹರಿಕತೆ ಗಿರಿಕತೆ ಸಿನಿಮಾದ ನಿರ್ದೇಶಕರು ಎಲ್ಲಿದ್ದಾರೆ? ಅನಿರುದ್ಧ್ ಮಹೇಶ್ ಅವರು ಆ ಪಾತ್ರವನ್ನು ವಹಿಸಿದ್ದಾರೆ, ಕಳ್ಳ. ಆ್ಯಂಡ್ ಈ ಕ್ಯಾರೆಕ್ಟರ್ಸ್ಗಳ ಜೊತೆ ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ನಮ್ಮ ಸಿನಿಮಾ ಬಂದ್ಬಿಟ್ಟು ನಮ್ಮ ಪೊಲೀಸ್ ಸ್ಟೇಷನ್. ತುಂಬ ಅದ್ಭುತವಾಗಿ ಪೊಲೀಸ್ ಸ್ಟೇಷನ್. ನಮ್ಮ ಶೂಟ್ ಮಾಡ್ಬೇಕಾರೆಲ್ಲ ಆ ಊರಲ್ಲಿರೋ ರಿಯಲ್ ಪೊಲೀಸರೆಲ್ಲ ಬರೋರು. ನಾವು ಶೂಟ್ ಮಾಡ್ಬೇಕಾದ್ರೆ ನಾನು ನೋಡಿದ್ರೆ ಒಂದು ಕಾಕಿ ಹಾಕೊಂಡಿರೋ ನಮ್ಮ ಜೂನಿಯರ್ಸ್ ಏನು ಅಲ್ಲೋಗಿ ಅಂತಂದರೆ ಇಲ್ಲ, ಅವ್ರು ಹಿಂಗೆ ನೋಡೋರು ನನ್ನ. ಆಮೇಲೆ ಅವರು ಇಲ್ಲ ಸರ್ ನಾವೆಲ್ಲ ರಿಯಲ್ ಪೊಲೀಸು, ನಾವು ಇಲ್ಲಿರೋರು ಅಂತ ಹೇಳಿದಾಗ ಓಕೆ ಅವರೆಲ್ಲ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆಯಲ್ಲ, ನಾವು ಸೇಮ್ ನಮ್ಮದು ಹೇಗಿದೆ ಅದೇ ರೀತಿ ಇದೆ, ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಆ ಥರ ಒಂದು ಪೊಲೀಸ್ ಸ್ಟೇಷನ್ನ ಬಿಲ್ಡ್ ಮಾಡಿದ್ದಕ್ಕೆ ಧರಣಿ ಮತ್ತು ಅವ್ರ ಟೀಮ್ ಅವರು ಥ್ಯಾಂಕ್ ಯು ಧರಣಿ.